ಓಂ ಶಾಂತಿ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ದಿನಾಂಕ 13/5/2024। मीठे बच्चे, तुम यहाँ मनुष्य से देवता बनने की ट्यूशन लेने आए हो, कौड़ी से हीरे बन रहे हो। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಾವು ಇಲ್ಲಿ ಮನುಷ್ಯರಿಂದ ದೇವತೆಗಳಾಗಲಿಕ್ಕೆ ಟ್ಯೂಷನನ್ನು ತೆಗೆದುಕೊಳ್ಳಿಕ್ಕೆ ಬಂದಿದ್ದೀರಿ. ಈ ಟ್ಯೂಷನಲ್ಲಿ ತಾವು ಕವಡೆಯಿಂದ ವಜ್ರ ಸಮಾನರಾಗ್ತೀರಾ ಅಂತಾರೆ ಬಾಬಾ. ಬಾಬಾ ಇವತ್ತಿನ ಮಹಾವಾಕ್ಯದಲ್ಲಿ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಾವಿಲ್ಲಿ ಮನುಷ್ಯರಿಂದ ದೇವತೆಗಳಾಗಲಿಕ್ಕಾಗಿ ಟ್ಯೂಷನನ್ನು ತೆಗೆದುಕೊಳ್ಳಿಕ್ಕೆ ಬಂದಿದ್ದೀರಿ. ಈ ಟ್ಯೂಷನಲ್ಲಿ ತಾವು ಬರೋದ್ರಿಂದ, ಎಜುಕೇಷನನ್ನು ತಗೊಳ್ಳೋದ್ರಿಂದ, ಶಿಕ್ಷಣವನ್ನು ಪಡ್ಕೊಳ್ಳೋದ್ರಿಂದ ಕವಡೆಯಿಂದ ವಜ್ರ ಸಮಾನರಾಗ್ತೀರಾ ಅಂತ ತಿಳಿಸ್ತಿದ್ದಾರೆ. ಪ್ರಶ್ನೆ, तुम बच्चों को इस पढ़ाई में कोई भी खर्च नहीं लगता है क्यों? ಬಾಬಾ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ, ನಿಮ್ಮ ಮಕ್ಕಳು ಈ ಶಿಕ್ಷಣದಲ್ಲಿ ಯಾವುದೇ ರೀತಿ ಖರ್ಚಾಗೋದಿಲ್ಲ, ಯಾಕೆ? ತಾವು ಮಕ್ಕಳು ಈ ಶಿಕ್ಷಣವನ್ನು, ತಂದೆ ಕೊಡುವಂಥ ಆಧ್ಯಾತ್ಮಿಕ ಶಿಕ್ಷಣವನ್ನು ತೆಗೆದುಕೊಳ್ಳೋದ್ರಿಂದ ಯಾವುದೇ ಖರ್ಚಾಗೋದಿಲ್ಲ, ಯಾಕೆ? उत्तर, क्योंकि तुम्हारा बाप ही टीचर है। बाप बच्चों से खर्च कैसे लेगा? बाप का बच्चा बने, गोद में आए तो वर्षा के अधिकारी बने। ತಂದೆ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, ಯಾಕೆ ಅಂತಂದರೆ ನಮ್ಮ ತಂದೆನೇ ಟೀಚರ್ ಆಗಿದ್ದಾರೆ. ಈಗ ತಂದೆ ಮಕ್ಕಳ ಹತ್ರ ಫೀಸ್ ಹೆಂಗೆ ತಗೊಳ್ತಾರೆ? ತಂದೆಯ ಮಕ್ಕಳಾದ ಮೇಲೆ, ತಂದೆಯ ಮಡಿಲಿಗೆ ಬಂದಿದ್ದೀರಿ ಅಂದಮೇಲೆ ಆಸ್ತಿಗೆ ತಾವು ಅಧಿಕಾರಿಗಳಾಗ್ತೀರಿ. तुम बच्चे बिना खर्च कौड़ी से हीरे जैसा देवता बनते हो। भक्ति में तीर्थ करेंगे, दान पुण्य करेंगे तो ಖರ್ಚು ही ಖರ್ಚು है। ತಂದೆ ತಿಳಿಸ್ತಿದ್ದಾರೆ, ಈಗ ತಂದೆಯ ಮಕ್ಕಳಾಗಿದ್ದೀರಿ ಅಂದಮೇಲೆ ಈಗ ನೀವು ಖರ್ಚಿಲ್ದೇ, ಕವಡೆ ಖರ್ಚಿಲ್ದೇ ಏನಾಗ್ಬಿಡ್ತೀರಾ? ತಾವು ದೇವತೆಗಳಾಗ್ಬಿಡ್ತೀರಿ, ವಜ್ರ ಸಮಾನ ದೇವತೆಗಳಾಗ್ತೀರಾ ಅಂತಾರೆ ಬಾಬಾ. ಭಕ್ತಿ ಮಾರ್ಗದಲ್ಲಿ ನೋಡ್ರಿ, ತೀರ್ಥಯಾತ್ರೆಗೆ ಹೋಗ್ತಾರೆ, ದಾನ ಪುಣ್ಯವನ್ನು ಮಾಡ್ತಾರೆ. ಅಲ್ಲಿ ತೀರ್ಥಯಾತ್ರೆಗೆ ಹೋಗೋದ್ರಿಂದ, ದಾನ ಪುಣ್ಯ ಮಾಡೋದ್ರಿಂದ ಅಲ್ಲಿ ಖರ್ಚಾಗ್ತದೆ. ಯಾ ತೋ ಬಾಪ್ ಬಚ್ಚೋಂಕು ರಾಜಾಯಿ ದೇತೆ ಹೇ, ಸಾರಾ ವರ್ಷ ಮುಫ್ತ್ ಮೇ ದೇತೆ ಹೇ, ಪಾವನ್ ಬನೋ ಅವ್ರ ವರ್ಷಲೋ. ತಂದೆ ಹೇಳ್ತಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಅಲ್ಲಿ ಎಷ್ಟೊಂದೆಲ್ಲ ಖರ್ಚಾಗುತ್ತೆ. ಇಲ್ಲಿ ನೀವು ತಂದೆಯ ಮಕ್ಕಳಾಗಿದ್ದೀರಿ ಅಂದಮೇಲೆ ಬಾಬಾ ನಮ್ಮ ಮಕ್ಕಳಿಗೆ ಏನು ಮಾಡ್ತಾರೆ? ರಾಜ್ಯ ಭಾಗ್ಯವನ್ನು ಕೊಡ್ತಾರೆ. ಇಡೀ ಆಸ್ತಿನ ಉಚಿತವಾಗಿ ಕೊಡ್ತಾರೆ. ಆ ಆಸ್ತಿನ, ಉಚಿತವಾದಂಥ ಆಸ್ತಿನ ಪಡ್ಕೊಳ್ಬೇಕಾದ್ರೆ ಬಾಬಾ ಹೇಳ್ತಾರೆ, ಪಾವನರಾಗ್ರಿ, ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಡ್ರಿ ಅಂತಾರೆ. ಓಂ ಶಾಂತಿ. बच्चे समझते ही कि हम स्टूडेंट है, बाप के स्टूडेंट क्या पढ़ा रहे हो? हम मनुष्य से देवता बनने की ट्यूशन ले रहे हैं। हम आत्मा है, परमपिता परमात्मा से ट्यूशन ले रहे हैं। ಈಗ ತಾವೆಲ್ಲ ಮಕ್ಕಳು ತಿಳ್ಕೊಂಡಿದ್ದೀರಿ, ಶಿವಬಾಬಾ ನಮಗೆ ಶಿಕ್ಷಕನಾಗಿದ್ದಾರೆ. ಆ ಶಿಕ್ಷಕನಿಗೆ ನಾವೆಲ್ಲ ಏನಾಗಿದ್ವಿ? ಮಕ್ಕಳು, ವಿದ್ಯಾರ್ಥಿಗಳಾಗಿದ್ವಿ. ಈಗ ತಂದೆ ಸ್ಟೂಡೆಂಟಿಗೆ ಏನು ಓದಿಸ್ತಾರೆ? ಈಗ ನೋಡ್ರಿ, ನಾವೆಲ್ಲ ಮನುಷ್ಯರಿಂದ ದೇವತೆಗಳಾಗಲಿಕ್ಕಾಗಿ ಇಲ್ಲೇನು ಮಾಡ್ತಿದ್ವಿ? ಟ್ಯೂಷನನ್ನು ತೆಗೆದುಕೊಳ್ತಿದ್ವಿ. ನಾವೆಲ್ಲ ಆತ್ಮಗಳು ಯಾರಿಂದ ಟ್ಯೂಷನ್ ತೆಗೆದುಕೊಳ್ತಿದ್ವಿ? ಪರಮಪಿತ ಪರಮಾತ್ಮನಿಂದ ಟ್ಯೂಷನನ್ನು ತೆಗೆದುಕೊಳ್ತಿದ್ವಿ. ಅಭಿ ಸಮझ गए हैं कि हम जन्म बय जन्म अपने देह समझते थे ना कि आत्मा। ಈಗ ನೋಡ್ರಿ, ನೀವೆಲ್ಲ ತಿಳ್ಕೊಂಡಿದ್ರಿ, ಜನ್ಮ ಬೈ ಜನ್ಮ, ಜನ್ಮಾಂತರದಿಂದ ನಾವೇನೆಲ್ಲ ಜನ್ಮ ತಗೊಳ್ತಾ ಬಂದ್ವಿ, ಶರೀರವನ್ನು ತಗೊಳ್ತಾ ಬಂದ್ವಿ. ಆವಾಗ ನಾ ದೇಹನೇ ಅಂತ ತಿಳ್ಕೊಂಡಿದ್ವಿ, ಆತ್ಮ ಅಂತ ನಮಗೆ ಗೊತ್ತೇ ಇರಲಿಲ್ಲ. ವ ಲೌಕಿಕ ಬಾ ಫಿರ್ ಟ್ಯೂಷನ್ ಕೆ ಲಿಯೇ ಅವ್ರ ಜಗह भेज देते हैं, सदगति के लिए और जगह भेज देते हैं। बाप बूढ़ा हुआ तो फिर उनको वानप्रस्थ में जाने के लिए दिल होते हैं। ತಂದೆ ತಿಳಿಸ್ತಾರೆ, ಅಲ್ಲಿ ಲೌಕಿಕ ತಂದೆ ನೋಡ್ರಿ, ಟ್ಯೂಷನಿಗಾಗಿ ಏನು ಮಾಡ್ತಾಯಿದ್ರು? ತಂದೆನೇ ಬೇರೆ ಮತ್ತು ಟ್ಯೂಷನಿಗೆ ಬೇರೆ ಕಡೆ ಕಳಿಸ್ತಾಯಿದ್ರು. ಸದ್ಗತಿಯನ್ನು ಪಡ್ಕೊಳ್ಳಿಕ್ಕೆ ಅಲ್ಲಿ ಬೇರೆ ಕಡೆ ಕಳಿಸ್ತಾರೆ. ಈಗ ತಂದೆಗೆ ವಯಸ್ಸಾಯಿತು ಅಂದರೆ ನಂತರ ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ? ವಾನಪ್ರಸ್ಥದಲ್ಲಿ ಹೋಗಬೇಕಂತ ಮನಸ್ಸಾಗುತ್ತೆ. ಪರಂತು ವಾನಪ್ರಸ್ಥಕ್ಕೆ ಅರ್ಥಕ್ಕೂ ಕೋಯಿ ಜಾನ್ತೆ ನಹೀ ಹೈ, ವಾಣಿ ಸೆ ಪರೆ ಹಮ್ ಕೇಸೆ ಜಾ ಸಕ್ತೆ ಹೈ, ಬುದ್ಧಿ ಮೇ ನಹೀ ಬೇಡ್ತಾ ಹೈ. ತಂದೆ ತಿಳಿಸ್ತಾ ಇದ್ದಾರೆ, ವಾನಪ್ರಸ್ಥದ ಅರ್ಥವನ್ನೇ ತಿಳ್ಕೊಂಡಿಲ್ಲ. ವಾನಪ್ರಸ್ಥ ಅರ್ಥ ಅಂದರೆ ಶಬ್ದದಿಂದ ಭಿನ್ನವಾಗಿ ನಾವು ಹೇಗೆ ಹೋಗಲಿಕ್ಕೆ ಸಾಧ್ಯ ಅನ್ನೋದು ಯಾರ ಬುದ್ಧಿಯಲ್ಲೂ ಕುಳಿತುಕೊಳ್ಳೋದಿಲ್ಲ ಅಂತಾರೆ. ಅಭಿ ತೋ ಹಮ್ ಪತಿತ್ ಹೈ, ಜೈಸೆ ಹಮ್ ಆತ್ಮ ಹಿ ಆಯೇ ಹೈ, ವ ತುಮ್ ಪಾವಂತೆ,
यहाँ आकर पाठ बजाते बजाते पतित बने हैं, अब फिर पावन कौन बनाए, ಉಪಕಾರ್ತೆ ಬಿ ಹೇ ಏ ಪತಿತ್ ಪಾವನ್. ತಂದೆ ತಿಳಿಸ್ತಾ ಇದ್ದಾರೆ, ಈಗ ನಾವೆಲ್ಲ ಆತ್ಮಗಳೇನಾಗ್ಬಿಟ್ಟಿದ್ದೀವಿ, ಪತಿತರಾಗಿದ್ದೀವಿ. ನಾವೆಲ್ಲ ಆತ್ಮಗಳು ಎಲ್ಲಿಂದ ಬಂದಿದ್ದೀವಿ, ನಾವು ಪರಮಧಾಮದಿಂದ ಬಂದಾಗ ನಾವೆಲ್ಲರೂ ಏನಿದ್ವಿ, ಪಾವನರಿದ್ವಿ. ಈಗ ಬಂದು ಪಾತ್ರವನ್ನು ಅಭಿನಯಿಸ್ತಾ ಏನಾಗಿದ್ದೀರಿ, ಪತಿತರಾಗಿದ್ದೀರಿ ಅಂತಾರೆ ಬಾಬಾ. अब फिर पावन कौन बनाए, उपकारते भी है ए पतित पावन. ಗುರು ಕೋ ತೋ ಕೋಯಿ ಪತಿತ್ ಪಾವನ್ ಕಹ ನೈ ಸಕ್ತೆ. ತಂದೆ ತಿಳಿಸ್ತಾ ಇದ್ದಾರೆ, ಈಗ ನಮ್ಮನ್ನು ಪುನಃ ಪಾವನರನ್ನಾಗಿ ಯಾರು ಮಾಡ್ತಾರೆ, ಎಲ್ಲರೂ ಕರೀತಾರಲ್ವ ಏ ಪತಿತ ಪಾವನ ಅಂತೇಳಿ. ಗುರುಗಳಂತೂ ಯಾರನ್ನೂ ಸಹ ಪತಿತರಿಂದ ಪಾವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗುರು करते हैं फिर भी एक में पूरा निश्चय नहीं बैठता है, इसलिए जज करते हैं ऐसा कोई गुरु मिले जो हमको अपने घर अथवा वानप्रस्थ अवस्था में पहुँचे हैं, उसी के लिए बहुत ಯುಕ್ತಿಯ ರಚತೆ ಹೇ. ತಂದೆ ತಿಳಿಸ್ತಾ ಇದ್ದಾರೆ, ಗುರುಗಳು ಹೇಳ್ತಾರೆ, ಈಗ ಒಬ್ಬರ ಮೇಲೆ ಸಂಪೂರ್ಣವಾದಂಥ ನಿಶ್ಚಯ ಕುಳಿತುಕೊಂಡಿಲ್ಲ ಅಂದರೆ ಆ ಗುರುಗಳನ್ನು ಬಿಟ್ಟು ಏನು ಮಾಡ್ತಾರೆ, ಮತ್ತೊಂದು ಗುರು ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಈ ಗುರುಗಳಿಂದ ಏನಾದರೂ ಸಿಕ್ತು ಅಂತಂದರೆ ಅವ್ರೇನು ಮಾಡ್ತಾರೆ, ತಮ್ಮ ಮನೆ ಅಥವಾ ಗೃಹ ವಾನಪ್ರಸ್ಥ ಅವಸ್ಥೆಯಲ್ಲಿ ಹೋಗಲಿಕ್ಕೆ ತಲುಪ್ತಾರೆ. ಅದಕ್ಕಾಗಿ ಬಾಬಾ ನಮಗೇನು ಮಾಡ್ತಾ ಇದ್ದಾರೆ, ಈಗ ಭಾಳಷ್ಟು ಯುಕ್ತಿಗಳನ್ನು ರಚಿಸ್ತಾ ಇದ್ದಾರೆ. जहाँ सुन फलाने की बहुत महिमा है वहाँ जाएंगे, जो इस झाड़ के सैंपलिंग है उनको तुम्हारे ज्ञान का तीर लग जाता है. ತಂದೆ ತಿಳಿಸ್ತಾ ಇದ್ದಾರೆ, ಈ ಗುರುಗಳಿಂದ ಸರಿಯಾಗಿ ಸಿಕ್ಕಿಲ್ಲ ಅಂದರೆ ಮತ್ತೊಬ್ಬ ಗುರುಗಳನ್ನು ಮಾಡಲಿಕ್ಕೆ ಅನೇಕ ಯುಕ್ತಿಗಳನ್ನು ರಚಿಸ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಇವ್ರ ಗುರು ಯಾರಾದರೂ ಹೇಳ್ತಾರೆ, ಈ ಗುರುಗಳು ಬಹಳ ಚೆನ್ನಾಗಿದ್ದಾರೆ, ಇವರಿಂದ ಭಾಳ ಇದಾಗುತ್ತೆ ಅಂತಂದರೆ, ಅವ್ರ ಗುರುಗಳ ಮಹಿಮೆ ಆಗುತ್ತೆ ಅಂತಂದರೆ ಅಲ್ಲಿಗೆ ಹೋಗ್ತಾರೆ. ಬಾಬಾ ಹೇಳ್ತಿದ್ದಾರೆ, ಇದೇನಾಗಿದೆ, ವೃಕ್ಷ ಆಗಿದೆ. ವೃಕ್ಷದ ಈಗ ಸಸಿಯನ್ನು ನೆಡಲಾಗುತ್ತೆ ಅಂದರೆ ತಮ್ಮ ಮಕ್ಕಳಿಗೆ ಈಗ ಜ್ಞಾನದ ಬಾಣ ನಾಟಲಾಗತ್ತೆ. ಸಮಜತೆ ಈ ಹತ್ತು ಕ್ಲಿಯರ್ ಬಾತೆ. ನೀವು ಯಾರಿಗಾದರೂ ತಿಳಿಸ್ಕೊಡ್ತೀರಿ ಅಂತಂದರೆ ಅವಾಗ ಅವ್ರಿಗೆ ಅದೇನಾಗುತ್ತೆ, ಬಾಣ ನಾಟುತ್ತೆ. ಅವ್ರು ತಿಳ್ಕೊಳ್ತಾರೆ ಇದು ಸರಿಯಾಗಿರುವಂತಹ ಮಾತು ಅಂತ. ಬರೋಬರ್ ತುಮ್ ವಾನಪ್ರಸ್ಥ ಅವಸ್ಥಾ ಮೇ ಜಾತೆ ಹೋ ನ, ಕೊಯ್ ಬಡೆ ಬಾತ್ ನಹಿ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ನೀವೆಲ್ಲರೂ ಸಹ ಈಗ ಎಲ್ಲಿ ಹೋಗ್ತಿದ್ದೀರಿ, ವಾನಪ್ರಸ್ಥ ಅವಸ್ಥೆಯಲ್ಲಿ ಹೋಗ್ತಿದ್ದೀರಿ. ಇದೇನು ದೊಡ್ಡ ಮಾತಲ್ಲ. ಟೀಚರ್ के लिए स्कूल में पढ़ाना कोई बड़े बात नहीं है, भक्तों को क्या चाहिए यह भी किसको पता नहीं है. ತಂದೆ ತಿಳಿಸ್ತಾ ಇದ್ದಾರೆ, ಈಗ ನೋಡ್ರಿ ಎಲ್ಲರೂ ವಾನಪ್ರಸ್ಥಕ್ಕೆ ಹೋಗ್ತಾರೆ, ಅದೇನು ದೊಡ್ಡ ಮಾತಲ್ಲ. ಈಗ ಟೀಚರಿಗಾಗಿ ಸ್ಕೂಲಲ್ಲಿ ಓದಿಸೋದು ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಓದಿಸ್ತಾರೆ ಅಂದರೆ ಅದೇನು ದೊಡ್ಡ ಮಾತಲ್ಲ. ಆದರೆ ಭಕ್ತರಿಗೀಗ ಅವಶ್ಯಕತೆ ಏನಿದೆ ಇದು ಯಾರಿಗೂ ಸಹ ಗೊತ್ತಿಲ್ಲ. ಅಭಿ ತುಮ್ ಬಚ್ಚೆ ಇಸ್ ಡ್ರಾಮಾಕ್ಕೆ ಚಕ್ರಕ್ಕೂ ಅಚ್ಚಿ ತರಹಸೆ ಜಾನ್ ಗಯೇ ಹೋ. ತಂದೆ ತಿಳಿಸಿರಿ, ಈಗ ತಮ್ಮ ಮಕ್ಕಳು ಈ ನಾಟಕದ ಚಕ್ರದ ಬಗ್ಗೆ ಏನು ಮಾಡಿದ್ದೀರಿ, ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಿ. ತುಮ್ ಸಮझते हो बरोबर बाबा ने ही वर्षा दिया था, जो अब दे रहे हैं फिर उस अवस्था में आएंगे, सो तो तुम बच्चे समझते हो. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿರ್ತಾವೆಲ್ಲ ತಿಳ್ಕೊಂಡಿದ್ದೀರಲ್ವ. ತಂದೆಯಿಂದಲೇ ನಮಗೆಲ್ಲ ಏನಾಗಿತ್ತು, ಆಸ್ತಿ ಸಿಕ್ಕಿತ್ತು. ಬಾಬಾ ನಮ್ಮ ಮಕ್ಕಳಿಗೆ ಆಸ್ತಿಯನ್ನು ಕೊಟ್ಟಿದ್ದರು, ಈಗೂ ಕೊಡ್ತಾ ಇದ್ದಾರೆ. ಈಗ ನಾವು ಆ ಅವಸ್ಥೆಯಲ್ಲಿ ಹೋಗಬೇಕಾಗಿದೆ. ತಾವೆಲ್ಲ ಈಗ ತಿಳ್ಕೊಂಡಿದ್ದೀರಲ್ವ. ಪೇಲೆ ಮುಖ್ಯ ಬಾತ್ ಹೇ ಪಾವನ್ ಬನ್ನೆ ಕೆ ಲಿಯೆ ಬಾಪ್ಕೋ ಯಾದ್ ಕರ್ನಾ ಹೇ. ಈಗ ಮುಖ್ಯವಾಗಿರುವಂಥ ಮಾತು ಅಂತಂದರೆ ಪಾವನರಾಗಲಿಕ್ಕಾಗಿ ತಂದೆಯನ್ನು ನೆನ್ಪು ಮಾಡಬೇಕು. ಲೌಕಿಕ್ ಬಾಪ್ ತೋ ಸಬ್ಕೋ ಯಾದ್ ಹೇ, पारलौकिक बाप को जानते ही नहीं. अभी तुम समझते हो अपने को आत्मा समझ बाप को याद करना सहज तो ही सहज भी है, ಡಿಫಿಕಲ್ಟ್ भी है. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಈಗ ಲೌಕಿಕ ತಂದೆ ಏನು ಮಾಡ್ತಾರೆ, ಎಲ್ಲ ನೆನ್ಪು ಮಾಡ್ತಾರಲ್ವ. ಈಗ ಪಾರಲೌಕಿಕ ತಂದೆ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ಲೌಕಿಕ ತಂದೆಯನ್ನು ಎಲ್ಲರೂ ಏನು ಮಾಡ್ತಾರೆ, ನೆನ್ಪು ಮಾಡ್ತಾರೆ. ಆದರೆ ಪಾರಲೌಕಿಕ ತಂದೆ ಬಗ್ಗೆ ತಿಳ್ಕೊಂಡೇ ಇಲ್ಲ. ಈಗ ನೀವು ತಿಳ್ಕೊಂಡಿದ್ದೀರಿ, ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆಯ ನೆನ್ಪು ಮಾಡೋದು ಸಹಜಕ್ಕಿಂತ ಸಹಜನಾಗಿದೆ, ಕಷ್ಟದಕ್ಕಿಂತ ಕಷ್ಟನೂ ಆಗಿದೆ. ಆತ್ಮ ಇतना छोटे सितारा है, बाप भी सितारा है, वह संपूर्ण पवित्र आत्मा और यह संपूर्ण अपवित्र.
संपूर्ण पवित्रता का संग तारे सो तो एक ही संग ಮಿಲ್ ಸಕ್ತಾ ಹೈ. ನೋಡ್ರಿ, ಇಷ್ಟು ಚಿಕ್ಕದಾಗಿರುವಂಥ ಆತ್ಮ ಏನಾಗಿದೆ? ನಕ್ಷತ್ರ ಆಗಿದೆ. ಬಾಬನ ಏನಾಗಿದ್ದಾರೆ? ನಕ್ಷತ್ರದ ಸಮಾನ ಇದ್ದಾರೆ. ಯಾವಾಗ ಸಂಪೂರ್ಣ ಪವಿತ್ರ ಆತ್ಮ ಮತ್ತೇನಾಗಿದೆ? ಇದು ಸಂಪೂರ್ಣ ಅಪವಿತ್ರ ಅಂತಾರೆ ಬಾಬಾ. ಈಗ ಸಂಪೂರ್ಣ ಪವಿತ್ರವಾದಂಥ ಸಂಘ ನಮ್ಮನ್ನು ಮೇಲೆತ್ತುತ್ತೆ. ಅದಕ್ಕಾಗಿ ನಮಗೀಗ ಒಬ್ಬ ತಂದೆಯ ಸಂಘ ನಮಗೆ ಸಿಕ್ಕಿದೆ ಅಂತಾರೆ ಬಾಬಾ. ಸಂಘ ಜರೂರ್ ಚಾಹಿಯೆ. ಈಗ ಅವಶ್ಯವಾಗಿ ನಾವು ಮೇಲಕ್ಕೆ ಹೋಗಬೇಕು, ಮೇಲಕ್ಕೆ ಎತ್ತಬೇಕು ಅಂತಂದರೆ ಏನು ಬೇಕು? ಸಂಘ ಬೇಕಲ್ವಾ? ಫಿರ್ ಕುಸಂಗ ಮೇ ಮಿಲ್ತಾ ಹೈ 5 ವಿಕಾರ ರೂಪಿ ರಾವಣ ಕಾ. ಉनको कहा जाता है रावण संप्रदाय. तुम अब बन रहे हो राम संप्रदाय. ಬಾಬಾ ಹೇಳ್ತಿದ್ದಾರೆ, ಈಗ ನಂತರ ಕುತ್ಸಂಗ ಸಿಗುತ್ತೆ. ಸತ್ಸಂಗ ಬೇಕು. ಈಗ ನಂತರ ಕುತ್ಸಂಗ ಸಿಕ್ಕಿದೆ. 5 ವಿಕಾರ ರೂಪಿ ರಾವಣಂದು. ಅದಕ್ಕೆ ಹೇಳಲಾಗುತ್ತೆ ರಾವಣನ ಸಂಪ್ರದಾಯ. ನೀವೆಲ್ಲರೂ ಈಗ ಹಾಕ್ತಾ ಇದ್ದೀರಿ ರಾಮನ ಸಂಪ್ರದಾಯ. तुम राम संप्रदाय बन जाएंगे, फिर यहाँ रावण संप्रदाय नहीं रहेगा. यह बुद्धि में ज्ञान है. राम कहेंगे भगवान को. भगवान ही आकर राम राज स्थापन करते हैं, अर्थात सूर्यवंशी राज्य स्थापन करते हैं. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ನೀವು ರಾಮ ಸಂಪ್ರದಾಯದವರಾಗ್ತಿದ್ದೀರಿ. ಯಾವಾಗ ರಾಮ ಸಂಪ್ರದಾಯದವರಾಗ್ತೀರಿ ಆಗ ರಾವಣನ ಸಂಪ್ರದಾಯ ಇರೋದಿಲ್ಲ ಅಂತಾರೆ ಬಾಬಾ. ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ರಾಮ ಅಂತ ಯಾರಿಗೆ ಹೇಳ್ತೀರಿ? ಭಗವಂತನಿಗೆ. ಭಗವಂತನೇ ಬಂದು ರಾಮರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ಅರ್ಥ ಏನು? ಸೂರ್ಯವಂಶಿ ರಾಜ್ಯವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ರಾಮ ರಾಜ್ಯ ಬಿ ನಹಿ ಕಹೆಂಗೆ ಪರಂತು ಸಮझाने में सहज होता है. ರಾಮ್ ರಾಜ್ और ರಾವಣ ರಾಜ್ಯ ವಾಸ್ತವ ಮೇ ಸೂರ್ಯವಂಶಿ ರಾಜ್ಯ. ತಂದೆ ತಿಳಿಸ್ತಾ ಇದ್ದಾರೆ, ಈಗ ಹೇಳಬೇಕಂದ್ರೆ ರಾಮರಾಜ್ಯ ಅಂತ ಅದಕ್ಕೆ ಹೇಳೋದಿಲ್ಲ, ಅದು ರಾಮರಾಜ್ಯ ಅಂತಲ್ಲ. ಈಗ ತಿಳಿಸ್ಕೊಡ್ಲಿಕ್ಕೆ ಸಹಜ ಆಗುತ್ತೆ ಅಂತ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಅಂತ ಹೇಳಲಾಗುತ್ತೆ. ವಾಸ್ತವಮೇ ಹೇ ಸೂರ್ಯವಂಶಿ ರಾಜ್ಯ. ಹೇಳ್ಬೇಕಂತಂದ್ರೆ ವಾಸ್ತವದಲ್ಲಿ ಅದೇನಾಗಿದೆ? ಸೂರ್ಯವಂಶದ ರಾಜ್ಯ. ತುಮಾರೆ ಏಕ್ ಚೋಟಾ ಪುಸ್ತಕ ಹೇ हीरे जैसा जीवन कैसे बने. अब हीरे जैसा जीवन किसको कहा जाता है? मनुष्य क्या जाने, शिवाय तुम्हारे लिखना चाहिए हीरे जैसा देवताए जीवन कैसे बने. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ನಿಮ್ಮದೊಂದು ಚಿಕ್ಕದಾದಂಥ ಪುಸ್ತಕ ಅಂತಾರೆ ಬಾಬಾ. ಯಾವುದು? ವಜ್ರ ಸಮಾನ ಜೀವನವನ್ನು ಹೇಗೆ ಮಾಡ್ಕೊಳ್ಳೋದು. ಈಗ ವಜ್ರ ಸಮಾನವಾದಂಥ ಜೀವನ ಅಂತ ಯಾವುದಕ್ಕೆ ಹೇಳಲಾಗುತ್ತೆ? ಮನುಷ್ಯರಿಗೆ ಏನಾರು ಗೊತ್ತಿದೆನಾ? ನಿಮ್ಮ ಹೊರತು ಯಾರಿಗೂ ಸಹ ಗೊತ್ತಿಲ್ಲ ಅಂತಾರೆ ಬಾಬಾ. ಅದಕ್ಕೆ ಬರಿಬೇಕು, ದೇವತೆಗಳ ಜೀವನ ಹೇಗೆ, ದೇವತೆಗಳ ಸಮಾನ ಜೀವನ ಹೇಗೆ ಅಂತ. ದೇವತಾ ಅಕ್ಷರ ಯಾಡ್ ಹೋನಾ ಚಾಹಿಯೆ. तुम फील करते हो हम हीरे जैसा जीवन यह बन रहे हैं, शिवाय बापू के और कोई बन ना सके. ತಂದೆ ತಿಳಿಸ್ತಾ ಇದ್ದಾರೆ, ದೇವತಾ ಅನ್ನೋ ಅಕ್ಷರವನ್ನು ನೀವೇನು ಮಾಡಬೇಕಲ್ಲಿ ಬರಿಬೇಕು, ಹ್ಯಾಡ್ ಮಾಡಬೇಕು, ಸೇರ್ಪಡಿಸ್ಬೇಕು. ಏಕೆಂದರೆ ನೀವು ಅನುಭವ ಮಾಡ್ತೀರಿ, ನಾವು ವಜ್ರ ಸಮಾನ ಜೀವನವನ್ನು ನಾವು ರೂಪಿಸ್ಕೊಳ್ತಾ ಇದ್ದೀವಿ ಅಂತ. ಅದನ್ನು ವಜ್ರ ಸಮಾನ ಜೀವನವನ್ನು ರೂಪಿಸುವಂಥವ್ರು ಯಾರಾಗಿದ್ದಾರೆ? ಮಾರ್ಗ ತಿಳಿಸೋರು ಯಾರಾಗಿದ್ದಾರೆ? ಒಬ್ಬ ತಂದೆ ಹೊರತು ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಿತಾಬ್ ಅಚ್ಚಾ ಹೈ, ಉಸ್ಮೇ ಯಹ ಅಕ್ಷರ ಸಿರ್ಫ್ ಯಾಡ್ ಕರೋ. ತುಮ್ ಅಸರಿ ಕೌಡಿ ಜೈಸಾ ಜನ್ಮ ಸೆ देवताई हीरे जैसा जन्म सेकेंड में प्राप्त कर सकते हो बिगर कौಡಿ ಖರ್ಚು. ತಂದೆ ತಿಳಿಸ್ತಿರೋ ಒಂದು ಪುಸ್ತಕ, ಈ ಪುಸ್ತಕ ಅಂತೂ ಬಹಳ ಚೆನ್ನಾಗಿದೆ. ಏನಂತಂದರೆ ಅದರಲ್ಲಿ ಈ ಅಕ್ಷರವನ್ನು ನೀವೇನು ಮಾಡಬೇಕು? ಆ್ಯಡ್ ಮಾಡಬೇಕು ಅಂತಾರೆ. ಅಂದರೆ ತಾವು ಅಸುರಿ ಕವಡೆ ಸಮಾನ ಜೀವನದಿಂದ ದೇವತೆಗಳ ಅಂದರೆ ವಜ್ರ ಸಮಾನವಾದಂಥ ಜನ್ಮ ಸೆಕೆಂಡ್ನಲ್ಲಿ ಏನು ಮಾಡ್ಬೋದು? ಪ್ರಾಪ್ತಿಯನ್ನು ಮಾಡ್ಕೊಳ್ಬೋದು. ಅದು ಕವಡೆ ಖರ್ಚು, ನಯ ಪೈಸೆ ಇಲ್ಲದೇ ನೀವೇನು ಮಾಡ್ಬೋದು? ವಜ್ರ ಸಮಾನ ಜೀವನವನ್ನಾಗಿ ಮಾಡ್ಕೋಬೋದು. ಬಚ್ಚಾ ಬಾಪ್ ಕೆ ಪಾಸ್ ಜನ್ಮ ಲೇತಾ ಹೈ और वर्षा के अधिकारी बनता है. बच्चों की खर्च लगता है क्या? गोद में आया और वर्षा के अधिकारी बना. ಖರ್ಚು ತೋ ಬಾಪ್ ಕರ್ತೆ ಹೇನ ನಾಕಿ ಬಚ್ಚ. ಬಾಬಾ ಹೇಳ್ತಿದ್ದಾರೆ, ಈಗ ನೋಡ್ರಿ ತಾವೆಲ್ಲ ತಂದೆಯಿಂದ ಏನು ಮಾಡ್ತಿದ್ದೀರಿ? ತಂದೆ ಹತ್ರ ತಮ್ಮ ಮಕ್ಕಳು ಜನ್ಮವನ್ನು ತೆಗೆದುಕೊಳ್ತೀರಿ. ತಂದೆಯಿಂದ ಮಕ್ಕಳು ಜನ್ಮವನ್ನು ತೆಗೆದುಕೊಳ್ತಾರೆ ಅಂದರೆ ತಂದೆಗೆ ಆಸ್ತಿಗೆ ಅವ್ರು ಏನಾಗ್ತಾರೆ? ಅಧಿಕಾರಿಗಳಾಗ್ತಾರಲ್ವ. ಅಲ್ಲಿ ಮಕ್ಕಳಿಗೆ ಏನಾದರೂ ಖರ್ಚಾಗುತ್ತಾ? ತಂದೆ ಮಕ್ಕಳಾಗೋದ್ರಲ್ಲಿ ಏನಾದರೂ ಮಕ್ಕಳದ್ದು ಖರ್ಚಾಗುತ್ತಾ?
ತಂದೆ ಮಡಿಲಿಗೆ ಬಂದರು ಅಂದರೆ ಆಸ್ತಿಗೆ ಅಧಿಕಾರಿಗಳು. ಖರ್ಚೆಲ್ಲ ಮಾಡೋರು ಯಾರು? ತಂದೆ ಮಾಡ್ತಾರೆ. ಮಕ್ಕಳೇನಾದರೂ ಖರ್ಚು ಮಾಡ್ತಾರೆ? ಅಭಿ ತುಮ್ನೆ ಕ್ಯಾ ಖರ್ಚು ಕಿಯಾ? ಈಗ ನಿಮ್ಮ ಮಕ್ಕಳು ಏನು ಖರ್ಚು ಮಾಡ್ತಾ ಇದ್ದೀರಿ? बाप का बनने में कोई खर्च लगता है क्या? नहीं। जैसे लौकिक बाप का बनने में खर्च नहीं आता, वैसे पारलौकिक बाप का बनने में भी कोई ಖರ್ಚು नहीं लगता. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೋಡ್ರಿ, ಲೌಕಿಕ ತಂದೆಯ ಮಕ್ಕಳಾಗೋದ್ರಲ್ಲಿ ಏನು ಖರ್ಚಾಗುತ್ತೆ? ಈಗ ತಂದೆಯ ಮಕ್ಕಳಾಗೋದ್ರಲ್ಲಿ ಏನಾದರೂ ಖರ್ಚಾಗುತ್ತಾ? ಇಲ್ಲ. ಹೇಗೆ ಲೌಕಿಕ ತಂದೆಯ ಮಕ್ಕಳಾಗೋದ್ರಲ್ಲಿ ಯಾವುದೇ ಖರ್ಚು ಬರಲ್ಲ, ಹಾಗಾದರೆ ಪಾರಲೌಕಿಕ ತಂದೆಯ ಮಕ್ಕಳಾಗೋದ್ರಲ್ಲೂ ಏನು ಖರ್ಚು ಹಿಡಿಯೋದಿಲ್ಲ. या तो बाप बैठ पढ़ाते हैं, पढ़कर तुमको देवता बनाते हैं. तुम कोई छोटे बच्चे तो नहीं हो, बड़े हो. ಬಾಬಾನ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ತಂದೆ ನಮ್ಮ ಮಕ್ಕಳಿಗೆ ಕುಳಿತು ಓದಿಸ್ತಾ ಇದ್ದಾರೆ. ಓದಿಸಿ ನಮ್ಮನ್ನೇನು ಮಾಡ್ತಾರೆ? ದೇವತೆಗಳನ್ನಾಗಿ ಮಾಡ್ತಾರೆ. ಬಾಬಾ ಹೇಳ್ತಾರೆ, ನೀವೇನು ಚಿಕ್ಕ ಮಕ್ಕಳಲ್ಲ, ನೀವೆಲ್ಲ ಏನಾಗಿದ್ದೀರಿ? ದೊಡ್ಡವರಾಗಿದ್ದೀರಿ. ಬಾಪ್ ಕಾ ಬನೆ ಸೆ ಬಾಪ್ ರಾಯ ದೇತೆ ಹೇ. तुमको अपनी राजधानी ಸ್ಥಾಪನೆ करनी है, इसमें पवित्र ज़रूर बनना है. ಈಗ ನೋಡ್ರಿ, ತಂದೆಯ ಮಕ್ಕಳಾಗೋದ್ರಲ್ಲಿ ಬಾಬಾ ಮಕ್ಕಳಿಗೆ ಏನು ಮಾಡ್ತಾರೆ? ಸಲಹೆ ಸೂಚನೆಯನ್ನು ನೀಡ್ತಾರೆ. ಈಗ ತಮ್ಮ ಮಕ್ಕಳು ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕು. ಸ್ಥಾಪನೆ ಮಾಡಬೇಕಂದ್ರೆ ಅದ್ರ ಸಲಹೆ ಏನು? ಇದರಲ್ಲಿ ಮುಖ್ಯವಾಗಿರುವಂಥದ್ದು ಪವಿತ್ರರಾಗಬೇಕು ಅಂತಾರೆ ಬಾಬಾ. ಖರ್ಚು तो कुछ भी नहीं लगता. गंगा पर जाते, तीर्थ पर स्नान करने जाते हैं, ಖರ್ಚು तो करेंगे ना. तुमको बाप पर निश्चय हुआ, ಖರ್ಚು ಲಗಾ ಕ್ಯಾ? ತಂದೆ ತಿಳಿಸ್ತಾ ಇದ್ದಾರೆ. ಈಗ ನೋಡ್ರಿ, ಇದರಲ್ಲಿ ಯಾವ ಖರ್ಚೂ ಆಗೋದಿಲ್ಲ ಅಂತಾರೆ ಬಾಬಾ. ಯಾವುದರಲ್ಲಿ? ಪವಿತ್ರರಾಗೋದ್ರಲ್ಲಿ. ಈಗ ನೋಡ್ರಿ, ಗಂಗೆ ಸ್ನಾನವನ್ನು, ಕುಂಭಮೇಳ ಅಂತ ಕರೆ ಗಂಗಾ ಸ್ನಾನವನ್ನು ಮಾಡ್ಲಿಕ್ಕೆ ಹೋಗ್ತಾರೆ, ತೀರ್ಥ ಸ್ನಾನವನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಏನು ಮಾಡಬೇಕಾಗತ್ತೆ? ಹೋಗ್ಬೇಕಂದ್ರೆ ಖರ್ಚು ಮಾಡಬೇಕಾಗತ್ತಲ್ವ. ಈಗ ನೀವು ತಂದೆಯ ಮೇಲೆ ನಿಶ್ಚಯ ಆಗೋದ್ರಲ್ಲಿ ಏನು ಖರ್ಚಾಗುತ್ತೆ? ನಾನು ಆತ್ಮ, ನನ್ನ ತಂದೆ ಏನಾಗಿದ್ದಾರೆ? ಪರಮಾತ್ಮ. ಇದು ಆತ್ಮ ಪರಮಾತ್ಮನ ಮಿಲನದ ಸಂಗಮ ಮೇಳ ಆಗಿದೆ. ಇದರಲ್ಲಿ ಏನು ಖರ್ಚಾಗ್ತದೆ? ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, तुम्हारे पास सेंटर पर आते हैं, तुम उनको कहते हो अब बेहद के बाप का वर्षा लो, बाप को याद करो. बाप है ना, बाप खुद कहते हैं मेरे वर्षा तुमको चाहिए तो पति से पावन बनो, तब पावन विश्व के मालिक बन सकेंगे. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಈಗ ನಿಮ್ಮ ಹತ್ರ ಸೆಂಟ್ರಿಗೆ ಅನೇಕ ಆತ್ಮಗಳು ಬರ್ತಾರೆ. ಅವ್ರಿಗೆಲ್ಲ ನೀವೇನು ಮಾಡ್ತೀರಾ? ಹೇಳ್ತೀರಿ. ಏನು ಹೇಳ್ತೀರಾ? ಬೇಹದ್ದಿನ ತಂದೆಯನ್ನು ನೆನಪು ಮಾಡಿರಿ, ಬೇಹದ್ದಿನ ತಂದೆ ಆಸ್ತಿನ ತೆಗೆದುಕೊಡ್ರಿ, ಏಕೆಂದರೆ ಅವರೆಲ್ಲ ನಾವೆಲ್ಲ ಆತ್ಮಗಳ ತಂದೆ ಆಗಿದ್ದಾರೆ ಅಂತ. ತಂದೆನೂ ಸುತ್ತ ಹೇಳ್ತಾರಲ್ವ, ನೀವು ನನ್ನ ಆಸ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಏನಾಗ್ರಿ? ಪತಿತರಿಂದ ಪಾವನ ಆಗ್ರಿ. ಆಗ ಪಾವನ ವಿಶ್ವಕ್ಕೆ ತಾವೇನಾಗ್ತೀರಾ? ಮಾಲೀಕರಾಗ್ತೀರಾ. यह भी जानते हो बाप वैकुंठ स्थापन करते हैं, समझदार बच्चे अच्छी रीति समझते हैं. उस पढ़ाई में खर्च कितना होता है? या खर्च कुछ भी नहीं. ತಂದೆ ತಿಳಿಸ್ತಾರೆ, ತಾವಿಗೆಲ್ಲ ಗೊತ್ತಿದೆ. ತಂದೆ ವೈಕುಂಠವನ್ನು ಏನು ಮಾಡ್ತಾರೆ? ಸ್ವರ್ಗವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅಂದಾಗ ನೋಡ್ರಿ, ತಿಳುವಳಿಕೆವಂತ ಮಕ್ಕಳು ಒಳ್ಳೆ ರೀತಿಯಲ್ಲಿ ಏನು ಮಾಡ್ತಾರೆ? ಅರ್ಥ ಮಾಡ್ಕೊಳ್ತಾರೆ. ನೋಡ್ರಿ, ಈ ಶಿಕ್ಷಣದಲ್ಲಿ ಯಾವುದೇ ರೀತಿ ಖರ್ಚಿಲ್ಲ. ಏನು ಖರ್ಚಿದೆ ಈ ಶಿಕ್ಷಣವನ್ನು ಓದೋದ್ರಲ್ಲಿ? ಏನು ಖರ್ಚಿಲ್ಲ. ಆತ್ಮ कहते हम अविनाशी है, यह शरीर विनाश हो जाएगा, बाल बच्चे आदि सब विनाश हो जाएगी. अच्छा, फिर इतने पैसा जो इकट्ठे क्यों हैं, वह क्या करेंगे? ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಆತ್ಮ ಅಂತ ಹೇಳುತ್ತಲ್ವ, ಏನಾಗಿ ಹೇಳುತ್ತೆ? ನಾನು ಆತ್ಮ ಅವಿನಾಶಿಯಾಗಿದ್ದೀನಿ. ಈ ಶರೀರ ಏನಾಗಿದೆ? ವಿನಾಶಿಯಾಗಿದೆ. ಯಾರೆಲ್ಲ ಮಕ್ಕಳು, ಮರಿ ಇತ್ಯಾದಿ ಕೊನೆಗೆ ಎಲ್ಲ ಏನಾಗ್ತದೆ? ಎಲ್ಲ ವಿನಾಶ ಆಗುತ್ತಲ್ವ. ಆವಾಗ ವಿನಾಶ ಆಗುತ್ತೆ ಅಂದರೆ ಇಷ್ಟೆಲ್ಲ ಹಣ ಇಟ್ಕೊಂಡು ಏನು ಮಾಡ್ತೀರಿ? ಇದೆಲ್ಲ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ? ಏನು ಮಾಡ್ತೀರಿ? ಕ್ಯಾಲ್ತೋ ಹೋಗೇನಾ ವಿಚಾರ ಅಂತ ಬರುತ್ತಲ್ವ. कोई साहूकार भी होगे, समझो उनको कोई आय नहीं. ज्ञान मिलता है तो समझते इस हालत में पैसा क्या करेंगे. पढ़ाई तो है सोर्स ऑफ इनकम. अच्छा, फिर इतने पैसे जो इकट्ठे किए वह क्या करेंगे? ख्याल तो हो गया ना. कोई साहूकार भी होगे, समझो उनको कोई आय नहीं. ज्ञान मिलता है तो समझते इस हालत में पैसा क्या करेंगे. पढ़ाई तो है सोर्स ऑफ इनकम.
बाबा ने बताया था। एक इब्राहिम लिखना था, बहुत गरीब था, रातों को जागकर पढ़ता था, पढ़कर पढ़कर इतना होशियार हो गया जो ಪ್ರೆಸಿಡೆಂಟ್ ಬನ್ ಗಯಾ. ಖರ್ಚು ಲಗಾತೆ ಹೇ ಕ್ಯಾ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಈಗ ನೋಡ್ರಿ, ಈಗ ವಿನಾಶ ಆಗುತ್ತೆ ಅಂದರೆ ಇಷ್ಟೆಲ್ಲ ಹಣ ಇಟ್ಕೊಂಡು ಏನು ಮಾಡಬೇಕು ವಿಚಾರ ಅಂತ ಬರುತ್ತಲ್ವ. ಕೆಲವರು ಸಾಹುಕಾರ ಇರ್ತಾರೆ, ಅವರಿಗೆ ಮಕ್ಕಳೇ ಇರೋದಿಲ್ಲ. ಅವಾಗ ಅವ್ರು ಏನು ಮಾಡ್ತಾರೆ, ಜ್ಞಾನ ಸಿಕ್ತು ಅಂದರೆ ತಿಳ್ಕೊಳ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಟ್ಕೊಂಡು ಏನು ಮಾಡೋದು ಇದು ಹಣನೆಲ್ಲ ಅಂತೇಳಿ. ಏಕೆಂದರೆ ಭಗವಂತ ಕೊಡುವಂಥ ಜ್ಞಾನ ಏನಾಗಿದೆ, ಅತ್ಯಮೂಲ್ಯವಾಗಿರುವಂಥ ಸಂಪಾದನೆ ಆಗಿದೆ. ಬಾಬಾ ತಿಳಿಸ್ತಿರ್ತಾರಲ್ವ, ಬಾಬಾ ಹೇಳ್ತಿರ್ತಾರಲ್ವ, ಒಬ್ಬ ಇಬ್ರಾಹಿಂ ಲಿಖ್ತಾ ಇದ್ದ, ಅವ್ರು ಬಹಳ ಬಡವರಿದ್ದರು. ಅವರು ರಾತ್ರಿ ಬೆಳಗಿನ ಜಾವ ಎದ್ದೇನು ಮಾಡ್ತಾಯಿದ್ರು, ಓದ್ತಾಯಿದ್ರು. ಓದಿ ಓದಿ ಅವ್ರು ಏನಾಗ್ಬಿಟ್ರು, ಎಷ್ಟೊಂದು ಬುದ್ಧಿವಂತರಾಗ್ಬಿಟ್ರು, ಅಂದರೆ ಪ್ರೆಸಿಡೆಂಟ್ ಆಗಿಬಿಟ್ರು. ಆ ಬಡವ ಓದಿ ಓದಿ ಪ್ರೆಸಿಡೆಂಟ್ ಆದ ಅಂದರೆ ಅದರಲ್ಲಿ ಏನಾದರೂ ಖರ್ಚಾಯ್ತಾ? ಏನೂ ಇಲ್ಲ. बहुत है जो गरीब होते हैं उन्हें गवर्नमेंट पैसा नहीं लेते हैं पढ़ने के. ಬಾಬಾ ಹೇಳ್ತಾರೆ, ಯಾರು ಬಡವರು ಇರ್ತಾರೆ, ಬಡವ್ರ ಹತ್ರ ಯಾರು ಏನು ಮಾಡೋದಿಲ್ಲ, ಹಣವನ್ನು ನೋಡ್ರಿ, ಗೌರ್ಮೆಂಟ್ನವರು ಬಡವ್ರ ಹತ್ರ ಏನು ಮಾಡೋದಿಲ್ಲ, ಹಣವನ್ನು ತೆಗೆದುಕೊಳ್ಳೋದಿಲ್ಲ ಓದಲಿಕ್ಕಾಗಿ. ऐसे बहुत पढ़ते हैं तो वह भी गरीब फ्री प्रेसिडेंट बन गए. कितना बड़ा पद पा लिया. या गवर्नमेंट भी कुछ खर्च नहीं लेते, समझते दुनिया भी सब गरीब है, बल्कि कितना भी साहूकार लाखोपति करोड़पति है वह भी कहेंगे गरीब. ತಂದೆ ತಿಳಿಸ್ತಾ ಇದ್ದಾರೆ. ಈಗ ನೋಡ್ರಿ, ಬಡವರು ಸಹ ಓದಿ, ಈ ಥರ ಬಹಳಷ್ಟು ಜನ ಬಡವರಿದ್ದಾರೆ ಅಂತಾರೆ ಬಾಬಾ. ಅವರು ಸಹ ಭಾಳಷ್ಟು ಓದಿ ಏನು ಮಾಡ್ತಾರೆ, ಅವರು ಭಾಳ ಬಡವರು ಇರ್ತಾರೆ, ಗೋರ್ಮೆಂಟ್ ಅವರಿಂದ ಪೈಸಾ ತೆಗೆದುಕೊಳ್ಳಲ್ಲ ಓದಲಿಕ್ಕೆಂದಾಗ. ಈ ರೀತಿ ಭಾಳಷ್ಟು ಜನ ಇದ್ದಾರೆ. ಬಡವರೇ ಏನಾಗ್ತಾರೆ, ಪ್ರೆಸಿಡೆಂಟ್ ಆಗ್ತಾರೆ. ನೋಡ್ರಿ, ಎಂಥ ಒಂದು ಪದವಿಯನ್ನು ಪಡ್ಕೊಳ್ತಾರೆ. ಅಲ್ಲಿ ಏನು ಮಾಡೋದಿಲ್ಲ, ಗೋರ್ಮೆಂಟ್ ಅವರಿಂದ ಏನು ಖರ್ಚನ್ನು ತೆಗೆದುಕೊಳ್ಳೋದಿಲ್ಲ. ಬಡವರಿದ್ದಾರೆ ಅಂದರೆ ಅವ್ರ ಹತ್ರ ಏನು ಖರ್ಚನ್ನು ಹಣವನ್ನು ತೆಗೆದುಕೊಳ್ಳೋದಿಲ್ಲ. ಅಂದರೆ ತಿಳ್ಕೊಳ್ತಾರೆ ಜಗತ್ತಿನಲ್ಲಿ ಭಾಳಷ್ಟು ಎಲ್ಲರೂ ಏನಾಗಿದ್ದಾರೆ, ಬಡವರಾಗಿದ್ದಾರೆ ಅಂತ. ಬಾಬಾ ಹೇಳ್ತಾರೆ, ಬಲೆ ಈ ಜಗತ್ತಿನಲ್ಲಿ ಎಷ್ಟೇ ಸಾಹುಕಾರರಿರ್ಬೋದು, ಲಕ್ಷಾಧಿಪತಿಗಳೇ ಇರ್ಬೋದು, ಕೋಟ್ಯಾಧಿಪತಿಗಳೇ ಇರ್ಬೋದು, ಎಲ್ಲರಿಗೇನಂತ ಹೇಳಲಾಗುತ್ತೆ, ಎಲ್ಲರೂ ಬಡವರೇ. हम उनको साहूकार बनाते, बलदान कितना भी हो तुम जानते हो, बाकी थोड़ा दिन के लिए यह सब मिट्टी में मिल जाएगा तो गरीब ठहरेना. ತಂದೆ ತಿಳಿಸ್ತಾ ಇದ್ದಾರೆ. ಈಗ ನೋಡ್ರಿ, ನಾನು ಬಂದು ಏನು ಮಾಡ್ತೀನಿ, ಜ್ಞಾನವನ್ನು ಕೊಟ್ಟು ಸಾಹುಕಾರರನ್ನಾಗಿ ಮಾಡ್ತೀನಿ. ಬಲೆ ಎಷ್ಟೇ ಸಂಪತ್ತಿರ್ಬೋದು, ತಮಗೆ ಗೊತ್ತಿದೆ, ಇದೆಲ್ಲ ಇರೋದು ಎಷ್ಟು ದಿನಕ್ಕೆ, ಸ್ವಲ್ಪ ದಿನಗಳಿಗಾಗಿ ಅಷ್ಟೇ. ಕೊನೆಗೆಲ್ಲ ಏನಾಗುತ್ತೆ, ಮಣ್ಣಲ್ಲಿ ಮಣ್ಪಾಲ ಆಗ್ಬಿಡುತ್ತೆ. तो गरीब ठहरे ना, सारा मदार है पढ़ाई पर, बाप बच्चों से पढ़ाई का क्या लेंगे, बाप तो विश्व का मालिक है, बच्चे जानते हैं हम भविष्य में यहाँ बनेंगे. ತಂದೆ ತಿಳಿಸ್ತಾ ಇದ್ದಾರೆ. ಎಲ್ಲರೂ ಬಡವರಾಗಿದ್ದಾರಲ್ವ. ಈಗ ನಾವು ಬಡವರಿಂದ ಸಾಹುಕಾರರಾಗಲಿಕ್ಕೆ ಎಲ್ಲ ಆಧಾರ ಶಿಕ್ಷಣದ ಮೇಲೆ ಅಂತಾರೆ ಬಾಬಾ ಓದಿಸುವಂಥ ಶಿಕ್ಷಣದಿಂದ. ಈಗ ಬಾಬಾ ಮಕ್ಕಳಿಂದ ಶಿಕ್ಷಣ ಓದಿಸ್ಲಿಕ್ಕಾಗಿ, ಟ್ಯೂಷನ್ ಮಾಡಲಿಕ್ಕಾಗಿ ಏನು ತಗೊಳ್ತಾರೆ ನೋಡ್ರಿ. ಯಾಕೆಂದರೆ ಪರಮಾತ್ಮ ಏನಾಗಿದ್ದಾರೆ, ವಿಶ್ವದ ಮಾಲೀಕರಾಗಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ ನಾವೇ ಭವಿಷ್ಯದಲ್ಲಿ ಈ ರೀತಿ ಆಗ್ತೀವಿ ಅಂತ. ಮೇ ಆಯಾ ಹೂँ ಯಹ ಸ್ಥಾಪನ್ ಕರ್ನೆ, ಬ್ಯಾಜ್ ಮೇ ಭಿ ಯಹ ಸಮಜಾನಿ ಹೈ, ನೈ ನೈ ಇನ್ವೇಷನ್ ನಿಕಲ್ತೆ ರೇತೆ ಹೈ. ಬಾಬಾ ಹೇಳ್ತಾರೆ, ನಾನು ಬಂದಿದ್ದೀನಿ ಈಗ ಪುನಃ ಅಂತ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ. ಬ್ಯಾಡ್ಜಿನ ಮೂಲಕನೂ ನೀವೇನು ಮಾಡ್ಬೋದು, ತಿಳಿಸ್ಕೊಡ್ಬೋದು. ಹೊಸ ಹೊಸ ಪ್ರಬಂಧಗಳನ್ನು, ಹೊಸ ಹೊಸ ಇನ್ವೇಷನ್ಗಳನ್ನು ತೆಗಿಬೋದು. ಶಿವ ಬಾಬಾ ಕಹತೆ ತುಮಾರ ಜೋ ಆತ್ಮ ಹೇ ಉನ್ಮೇ ಸಾರಾ ಪಾರ್ಟ್ ನೊಂದ್ ಹುआ है, जो विकारी पतित बने हैं उनको बाप आकर पावन बनाते हैं. ತಂದೆ ತಿಳಿಸ್ತಾರೆ, ಶಿವಬಾಬಾ ಹೇಳ್ತಿದ್ದಾರೆ, ಯಾರೆಲ್ಲ ಆತ್ಮಗಳಿದಾರೋ ಆ ಆತ್ಮದಲ್ಲಿ ಏನಾಗಿದೆ, ಎಲ್ಲ ಪಾತ್ರ ತುಂಬಲ್ಪಟ್ಟಿದೆ. ಯಾರೆಲ್ಲ ಪತಿತರಾಗಿದ್ದಾರೆ ಅವರನ್ನು ಬಂದು ನಾನು ಏನು ಮಾಡ್ತೀನಿ, ಪಾವನರನ್ನಾಗಿ ಮಾಡ್ತೀನಿ ಅಂತಾರೆ ಬಾಬಾ. या तो जानते हो 5 वर्ष पहले बाप से विश्व की बादशाही ली थी. मुख्य बात बाप कहते माँ में कम याद करो. सम्मु कहते हैं राम मिल गया तो बाप भी आ गए. रथ तो जरूर एक ಫಿಕ್ಸ್ हो गए ना. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ ಗೊತ್ತಿದೆ, 5000 ವರ್ಷದ ಮೊದಲು
ನಾವೆಲ್ಲರೂ ಸಹ ತಂದೆಯಿಂದ ಏನು ಮಾಡಿದ್ವಿ, ವಿಶ್ವದ ಆಸ್ತಿಯನ್ನು ತೆಗೆದುಕೊಂಡಿದ್ವಿ. ಆದರೆ ವಿಶ್ವದ ಆಸ್ತಿನ ಪುನಃ ನಾವು ತಗೊಳ್ಬೇಕಾದ್ರೆ ಮುಖ್ಯವಾಗಿರುವಂಥ ಮಾತು ಬಾಬಾ ಹೇಳ್ತಿದ್ದಾರೆ, ತಂದೆ ಒಬ್ಬನೇ ತಮ್ಮನ ಆತ್ಮ ಅಂತ ತಿಳಿದು ತಂದೆ ನೆನ್ಪು ಮಾಡ್ರಿ, ಮಾಮೇಕಂ ಯಾದಕರು ಅಂತ ಹೇಳ್ತಾರೆ. ಸಮ್ಮುಖದಲ್ಲಿ ಹೇಳ್ತಾರಲ್ವ, ಯಾಕೆಂದರೆ ನಮಗೆ ತಿಳಿಸ್ಕೊಡ್ಬೇಕು ಅಂದ್ರೆ ತಂದೆಗೆ ಏನು ಬೇಕು, ರಥ ಬೇಕು. ರಥ ಸಿಕ್ಬಿಡ್ತು, ಆ ರಥದಲ್ಲಿ ತಂದೆ ಬಂದುಬಿಟ್ರು. ಆ ರಥವನ್ನು ಅವಶ್ಯವಾಗಿ ಏನು ಮಾಡಿಬಿಟ್ರು, ಆ ಒಂದು ರಥವನ್ನು ಫಿಕ್ಸ್ ಮಾಡ್ಕೊಂಬಿಟ್ರು. यह बना बनाया ड्रामा है, चेंज हो नहीं सकता. कहते यह जौहरी कैसे प्रजापिता ब्रह्मा बनेगा. समझते यह जौहरिता जौहरत एक होता है, जौहरत होता है एक होते. ಇಮಿಟೇಷನ್ ಏಕ್ ರಿಯಲ್. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ, ಇದು ಮಾಡಲ್ಪಟ್ಟಿರುವಂತಹ ನಾಟಕ ಆಗಿದೆ. ಈ ನಾಟಕದಲ್ಲಿ ಏನೂ ಸಹ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರಲ್ವ, ಹೇಗೆ ವಜ್ರದ ವ್ಯಾಪಾರಿ ಪ್ರಜಾಪಿತ ಬ್ರಹ್ಮ ಆದರು. ತಿಳ್ಕೊಳ್ತಿರೋರೇನಾದರು, ವಜ್ರದ ವ್ಯಾಪಾರಿಗಳಿದ್ರು. ಒಂದು ಅಸಲಿ ವ್ಯಾಪಾರಿ, ನಿಜವಾದಂಥ ವ್ಯಾಪಾರಿ ವಜ್ರಗಳದ ವ್ಯಾಪಾರ, ಇನ್ನಿಂದ ಏನಾಗಿದೆ, ನಕಲಿ ವ್ಯಾಪಾರ ಆಗಿದೆ. ಏಕ್ ರಿಯಲ್ इसमें भी रियल जवाहरता बाप देते हैं, तो फिर वह क्या काम के आएगी. यह है ज्ञान रत्न. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದ್ರೆ ಇದು ಏನಾಗಿದೆ, ಸತ್ಯವಾಗಿದೆ. ಇದರಲ್ಲಿ ರಿಯಲ್ ಆಗಿ ಕೊಡುವಂಥವ್ರು ಯಾರು, ಅವಿನಾಶಿಯಾಗಿರುವಂಥ ಜ್ಞಾನ ರತ್ನಗಳನ್ನು ತಂದೆ ಕೊಡ್ತಾರೆ. ಬಾಕಿ ಉಳಿದವೆಲ್ಲ ಏನು ಕೆಲಸಕ್ಕೆ ಬರ್ತವೆ ಅಂತಾರೆ ಬಾಬಾ. ತಂದೆ ಕೊಡ್ತಿರುವಂಥದ್ದು ಜ್ಞಾನ ರತ್ನಗಳ. ಇನ್ಕೆ ಸಾಮ್ನೆ ಉಸ್ ಜೌಹರತಾ की कोई कीमत नहीं. जब यह रत्न मिले तो समझ यह जौहरता का धंधा तो कोई काम का नहीं. यह अविनाशी ज्ञान रत्न एक एक लाखों ರೂಪಾಯಿ का है. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ನೋಡ್ರಿ, ಇವರ ಸಮ್ಮುಖದಲ್ಲಿ ಏನಿತ್ತು, ವಜ್ರದ ವ್ಯಾಪಾರ ಇತ್ತು. ವಜ್ರದ ವ್ಯಾಪಾರ ಅಂತಂದಾಗ ಪರಮಾತ್ಮ ಕೊಡುವಂಥ ಸಂಪತ್ತಿನ ಮುಂದೆ ಇದು ಯಾವ ಕೆಲಸಕ್ಕೂ ಸಹ ಬರೋದಿಲ್ಲ. ಯಾವಾಗ ಜ್ಞಾನ ರತ್ನಗಳು ಸಿಕ್ಕುವೋ ಆಗ ತಿಳ್ಕೊಂಡ್ರು, ಇವೇನಾಗಿದ್ದಾವೆ, ನಾ ಮಾಡ್ತಿರುವಂಥ ವ್ಯಾಪಾರ ಇದು ಯಾವುದೇ ಕೆಲಸಕ್ಕೆ ಬರೋದಿಲ್ಲ ಅಂತ. ಯಾಕೆಂದರೆ ತಂದೆ ಕೊಡ್ತಿರುವಂಥ ಅವಿನಾಶಿ ಜ್ಞಾನ ರತ್ನ ಒಂದೊಂದು ಸಹ ಏನಾಗಿದ್ದಾವೆ, ಲಕ್ಷಾಂತರ ರೂಪಾಯಿ ಆಗಿದ್ದಾವೆ. ಕಿತ್ತನೆ ತುಮಕೋ ರತ್ನ ಮಿಲ್ತಿ ಹೈ, ಯಹ ಜ್ಞಾನ ರತ್ನ ಹಿ ಸಚ್ಚೆ ಬನ್ ಜಾತೆ ಹೈ. ತಂದೆಯಿಂದ ನಮಗೆ ಎಷ್ಟೊಂದೆಲ್ಲ ಜ್ಞಾನ ರತ್ನಗಳು ಸಿಗ್ತದವೆ. ಈ ಜ್ಞಾನ ರತ್ನಗಳೇ ನಮ್ಮನ್ನೇನು ಮಾಡ್ತವೆ, ಸತ್ಯವಾದಂಥ ಜ್ಞಾನ ರತ್ನಗಳು, ಸತ್ಯವಾದಂಥ ತಂದೆ ನಮಗೆ ನಮ್ಮನ್ನು ಈ ಜ್ಞಾನವನ್ನು ಕೊಟ್ಟು ಸತ್ಯವಂತರನ್ನಾಗಿ ಮಾಡ್ತಾರೆ. ತುಮ್ ಜಾನ್ತೆ ಹೋ ಬಾಪ್ ಯಹ ರತ್ನ ದೇತೆ ಹೇ ಜೋಲಿ ಭರ್ನೆ ಕೆ ಲಿಯೆ, ಯಹ ಮುಫ್ತ್ ಮೇ ಮಿಲ್ತೆ ಹೇ, ಖರ್ಚು ಕುಚ್ ಭಿ ನಹಿ. ತಂದೆ ತಮಗೆಲ್ಲ ಗೊತ್ತಿದೆ, ತಂದೆ ಜ್ಞಾನ ರತ್ನಗಳನ್ನು ಕೊಟ್ಟು ನಮ್ಮ ಬುದ್ಧಿ ರೂಪಿ ಜೋಳಿಗೆಯನ್ನು ತುಂಬ್ತಾ ಇದ್ದಾರೆ. ಅದು ಹೆಂಗೆ ಕೊಡ್ತಾ ಇದ್ದಾರೆ, ಉಚಿತವಾಗಿ ತಮಗೆಲ್ಲ ರತ್ನಗಳು ಸಿಗ್ತಾ ಇದ್ದಾವೆ. ಈ ಜ್ಞಾನ ರತ್ನಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಖರ್ಚಿಲ್ಲ. वह तो दीवारों छत में भी हीरे जौहर लगे रहते हैं, उनकी वैल्यू क्या होगी, वैल्यू बाद में होती है. वह तो हीरे जौहर भी तुम्हारे लिए कुछ नहीं, यह तो बच्चों को निश्चय होना चाहिए. ತಂದೆ ತಿಳಿಸ್ತಿದ್ದಾರೆ, ನಮಗೆ ಉಚಿತವಾಗಿ ಸಿಗ್ತದೆ, ಇದರಲ್ಲಿ ಯಾವುದೇ ಖರ್ಚಿಲ್ಲ. ಸತ್ಯುಗದಲ್ಲಿ ನೋಡ್ರಿ, ಗೋಡೆಯ ಮೇಲೆ, ಛತ್ತಿನ ಮೇಲೆ, ಚವಣಿ ಮೇಲೆ ಎಲ್ಲವನ್ನ ಯಾವುದರಿಂದ ರೆಡಿ ಮಾಡಲಾಗುತ್ತೆ, ಎಲ್ಲ ಚಿನ್ನಗಳಿಂದ, ವಜ್ರ ವೈಡೂರ್ಯಗಳಿಂದ ಏನು ಮಾಡಲಾಗುತ್ತೆ, ಅಲ್ಲೆಲ್ಲ ಕಟ್ಟಲಾಗುತ್ತೆ ಅಂತಾರೆ ಬಾಬಾ. ನೋಡ್ರಿ, ಅಲ್ಲಿ ವ್ಯಾಲ್ಯೂ ಏನಿರುತ್ತೆ, ವ್ಯಾಲ್ಯೂ ಎಲ್ಲ ಬರೋದು ನಂತರ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ವಹತ್ತು ಹೀರೆ ಜೌಹರ್ ಭಿ ತುಮಾರೆ ಲಿಯೆ ಕುಚ್ ನಹಿ, ಯಾ ತೋ ಬಚ್ಚೋಂ ಕೋ ನಿಶ್ಚಯ ಹೋನಾ ಚಾಹಿಯೆ. ಬಾಬಾ ಹೇಳ್ತಿದ್ದಾರೆ, ಅಲ್ಲಿ ಸತ್ಯುಗದಲ್ಲಿ ವಜ್ರ ವೈಡೂರ್ಯ ಎಲ್ಲವೂ ಸಹ ಏನೆಲ್ಲ ಇದೆ ಅದ್ರ ಬಗ್ಗೆ ನಿಮಗೀಗ ಗೊತ್ತಾಗಿದೆ ಅಂದಾಗ ಬಾಬಾ ಹೇಳ್ತಾರೆ, ಇಲ್ಲಿ ಅದೇನೇ ಇಲ್ಲ. ಹಾಗಾಗಿ ತಮ್ಮ ಮಕ್ಕಳಿಗೆ ಎಷ್ಟೊಂದು ನಿಶ್ಚಯ ಇರಬೇಕು ಅಂತಾರೆ ಬಾಬಾ. ಬಾಬಾನೇ ಸಮझाया रूप भी है बसंत भी है, बाबा का छोटा सा रूप है, उनको ज्ञान का सागर कहा जाता है. यह ज्ञान रत्न है जिससे तुम बहुत धनवान बनेंगे. बाकी कोई अमृत व पानी आदि की बरसात नहीं. ಬಾಬಾ ತಿಳಿಸ್ತಿದ್ದಾರೆ, ತಂದೆ ಏನಾಗಿದ್ದಾರೆ, ರೂಪನೂ ಆಗಿದ್ದಾರೆ, ಬಸಂತೂ ಆಗಿದ್ದಾರೆ. ಅಂದರೆ ಬಾಬನ ರೂಪ ಚಿಕ್ಕ ರೂಪ ಇದೆ, ಆದರೆ ಅವ್ರಿಗೆ ಏನಂತ ಹೇಳಲಾಗುತ್ತೆ, ಜ್ಞಾನದ ಸಾಗರ. ಅಂದರೆ ಇದು ಜ್ಞಾನ ರತ್ನಗಳು. ಆ ಬಾಬಾ ಕೊಡುವಂಥ ಜ್ಞಾನ ರತ್ನದಿಂದ
ತಾವೆಲ್ಲರೂ ಧನವಂತರಾಗ್ತೀರಿ. ಬಾಕಿ ಅಮೃತ ಅಥವಾ ನೀರಿನ ಮಾತು ಅಂದರೆ ಮಳೆಯ ಮಾತಲ್ಲ. ಪಢಾಯಿ ಪಾನಿಕೆ ಬಾತ್ ನಹೀ ಹೋತೆ. ನೀವು ಶಿಕ್ಷಣದಲ್ಲಿ ನೀರಿನ ಮಾತಿಲ್ಲ. ಪಾವನ್ ಬನ್ನೆ ಮೇ ಖರ್ಚಿಕೆ ಬಾತ್ ನಹೀ. ತುಮ್ಕೋ ಅಬ್ ವಿವೇಕ್ ಮಿಲಾ ಹೈ. ತಂದೆ ತಿಳಿಸ್ತಿದ್ದಾರೆ, ಪಾವನರಾಗೋದ್ರಲ್ಲಿ ಇಲ್ಲಿ ಯಾವುದೇ ಖರ್ಚಿನ ಮಾತಿಲ್ಲ ಅಂತಾರೆ ಬಾಬಾ. ತಮಗೆಲ್ಲರಿಗೂ ಇಲ್ಲಿ ಏನಾಗ್ತಾ ಇದೆ, ತಿಳುವಳಿಕೆ ಸಿಗ್ತಾ ಇದೆ. समझते हो पातित पावन तो एक ही बाप है. तुम अपने योग बल से पावन बन रहे हो. जानते हो पावन बन पावन दुनिया में चले जाएंगे. अब राइट या है वह या ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ತಾವೆಲ್ಲ ತಿಳ್ಕೊಂಡಿದ್ದಾರಲ್ವ, ಪತಿತ ಪಾವನ ತಂದೆ ಒಬ್ಬರೇ ಆಗಿದ್ದಾರೆ. ತಮ್ಮ ಒಂದು ಯೋಗ ಬಲದಿಂದ ತಾವೆಲ್ಲ ಏನಾಗ್ತೀರಿ, ಪಾವನರಾಗ್ತೀರಿ. ತಮಗೆಲ್ಲರಿಗೂ ಗೊತ್ತಿದೆ, ಪಾವನರಾಗಿ ಪಾವನ ಜಗತ್ತಿಗೆ ನಾವು ಹೋಗ್ತೀವಿ ಅಂತ. ಈಗ ಸತ್ಯ ಯಾವುದಾಗಾದರೆ ಅಸತ್ಯ ಯಾವುದಾಗಾದರೆ इन सब बातों में बुद्धि चलनी चाहिए. ड्रामा में यह भक्ति का पार्ट भी होने का ही. बाप कहते अब तुमको पावन बन पावन दुनिया में चलना है. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಸತ್ಯ ಯಾವುದು ಅಸತ್ಯ ಯಾವುದು ಈ ಎಲ್ಲ ಮಾತುಗಳು ಬುದ್ಧಿಯಲ್ಲಿ ಬರಬೇಕು ಅಂತಾರೆ ಬಾಬಾ. ಏಕೆಂದರೆ ನಾಟಕದಲ್ಲಿ ಭಕ್ತಿಯ ಪಾತ್ರವೂ ಸಹ ಇರಲೇಬೇಕು. ಬಾಬಾ ಹೇಳ್ತಿದ್ರೆ, ಈಗ ನೀವು ಪಾವನರಾಗಿ ಪಾವನ ಜಗತ್ತಿಗೆ ಹೋಗಬೇಕಾಗಿದೆ. ಜೋ ಪಾವನ್ ಬನೇಗ ವಹ ಜಾಯೇಗ. ಯಾರು ಪಾವನರಾಗ್ತಾರೆ ಅವರೇ ಪಾವನ ಜಗತ್ತಿಗೆ ಹೋಗ್ತಾರೆ. ಜೋ ಯಹಾ ಕಿ ಸ್ಯಾಂಪ್ಲಿಂಗ್ ಹೋಗಿ ವಹ ನಿಕಲ್ ಆएगी. ಬಾಕಿ ತೋಡೆ ಸಮझाएंगे ವಹ ತೋ ದುಬಾನೆ ಮೇ ಪಸಿ ಹಿ रहेगी. ತಂದೆ ಹೇಳ್ತಾ ಇದ್ದಾರೆ, ಇಲ್ಲೇನು ಮಾಡಲಾಗುತ್ತೆ, ಸಸಿಯನ್ನು ನೀಡಲಾಗುತ್ತೆ. ಸಸಿಯನ್ನು ನೀಡಲಾಗುತ್ತೆ ಅಂದರೆ ಯಾರೆಲ್ಲ ದೇವತಾ ಧರ್ಮದವರು ಇದ್ದಾರೋ ಅವ್ರು ಪುನಃ ಏನಾಗ್ತಾರೆ, ವಾಪಸ್ ಬರ್ತಾರೆ. ಬಾಕಿ ಸ್ವಲ್ಪನೇ ತಿಳ್ಕೊಳ್ತಾರೆ, ನಂತರ ಮತ್ತೇನೋ ಮಾಡ್ತಾರೆ, ಮತ್ತೋಗಿ ಮತ್ತೆ ಸಿಕ್ಕಾಕೊಳ್ತಾರೆ. ಯಾವಾಗ ಕೇಳ್ತಾರೆ ನಂತರ ಅಂತ್ಯದಲ್ಲಿ ಬರ್ತಾರೆ. ಓ ಪ್ರಭು ತೇರೆ ಲೀಲಾ ಅಪರಂಪಾರ ಯಾ ಪುರಾನೆ ದುನಿಯಾಕ್ಕೂ ನೈ ಕೇಸೆ ಬನಾತೆ ಹೋ. ಈಗ ನೋಡ್ರಿ, ಅಂತ್ಯದಲ್ಲಿ ಯಾವಾಗ ಕೇಳ್ತಾರೆ ಅವಾಗ ಅಂತ್ಯದಲ್ಲಿ ಏನು ಮಾಡ್ತಾರೆ ಹೇಳ್ತಾರೆ, ಹೇ ಭಗವಂತ ನಿನ್ನ ಲೀಲೆ ಏನಾಗಿದೆ, ಹೇ ಪ್ರಭು ನಿನ್ನ ಲೀಲೆ ಅಪರಂಪಾರ ಅಂತ. ಅಂದರೆ ಈ ಹಳೆ ಜಗತ್ತನ್ನು ಹೇಗೆ ಹೊಸದನ್ನಾಗಿ ಮಾಡೋದು. ತುಮಾರೆ ಯಹ ಜ್ಞಾನ ಅಕ್ಬರ್ ಮೇ ಬಿ ಬಹುತ್ ಬಹುತ್ ಪಡ್ ಜಾಯೇಗಿ. ಕಾश यह चित्र अकबर में भी रंगीना डाल दो और लिखा दो. शिव बाबा प्रजापिता ब्रह्मा द्वारा पढ़कर स्वर्ग का मालिक यह लक्ष्मी नारायण बनाते हैं कैसे. ತಂದೆ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ನೋಡ್ರಿ ಇವೆಲ್ಲ ಏನಾಗಿದ್ದಾವೆ, ಜ್ಞಾನ ರತ್ನಗಳಾಗಿದ್ದಾವೆ. ಕೊನೆಯಲ್ಲಿ ಪತ್ರಿಕೆಯಲ್ಲಿ ಬಹಳಷ್ಟು ಅದು ಬರ್ತದೆ ಅಂತಾರೆ ಬಾಬಾ. ವಿಶೇಷವಾಗಿ ಚಿತ್ರಗಳನ್ನು ಪತ್ರಿಕೆಯಲ್ಲಿ ಹೆಂಗೆ ಮಾಡಬೇಕು, ಬಣ್ಣದ ರೂಪದಲ್ಲಿ ಮಾಡಿಸ್ಬೇಕು. ಅವ ಸಮಾಚಾರ ಪತ್ರಿಕೆಯಲ್ಲಿ ಹಾಕಿಸ್ರಿ. ಬಾಬಾ ಹೇಳ್ತಾ ಇದ್ದಾರೆ, ಶಿವ ಬಾಬಾ ಪ್ರಜಾಪಿತ ಬ್ರಹ್ಮ ದ್ವಾರ ಪಡ್ಕರ್ ಸ್ವರ್ಗ ಕಾ ಮಾಲಿಕ್ ಯಹ ಲಕ್ಷ್ಮೀ ನಾರಾಯಣ್ ಬನಾತೆ ಹೈ. ಶಿವ ಬಾಬಾ ಪ್ರಜಾಪಿತ ಬ್ರಹ್ಮನ ಮೂಲಕ ಓದಿಸಿ ಸ್ವರ್ಗದ ಮಾಲೀಕರನ್ನಾಗಿ ಅಂದರೆ ಲಕ್ಷ್ಮೀನಾರಾಯಣರನ್ನಾಗಿ ಮಾಡ್ತಾರೆ. ಕೇಸೆ ಹೇಗೆ ಮಾಡ್ತಾರೆ ಲಕ್ಷ್ಮೀನಾರಾಯಣರನ್ನಾಗಿ. ಯಾದಿಕಿ ಯಾತ್ರಾಸೆ ನೆನಪಿನ ಯಾತ್ರೆಯಿಂದ. ಯಾದ್ ಕರ್ತೆ ಕರ್ತೆ ತುಮಾರೆ ಕಟ್ ಉತರ್ ಜಾಯೇಗಿ. ತುಮ್ ಕಡೆ ಕಡೆ ಹೋ ಸಬ್ಕೋ ಯಹ ರಾಸ್ತಾ ಬತಾ ಸಕ್ತೆ ಹೋ. ಈಗ ನೆನ್ಪು ಮಾಡ್ತಾ ಮಾಡ್ತಾ ನಿಮ್ಮ ಎಲ್ಲ ಪಾಪಗಳೇನಾಗ್ತವೆ, ವಿನಾಶ ಆಗ್ತವೆ. ತಾವು ನಿಂತಲ್ಲೇ ಎಲ್ಲರಿಗೂ ಏನು ಮಾಡ್ಬೋದು, ಮಾರ್ಗವನ್ನು ತಿಳಿಸ್ಬೋದು, ತೋರಿಸ್ಬೋದು ಅಂತಾರೆ ಬಾಬಾ. बाप कहते माम एकम याद करो अपने को आत्मा समझो. घड़ी घड़ी याद दिलाकर फिर देखो उनका चेहरा कुछ बदलता है. ತಂದೆ ತಿಳಿಸ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಬಾಬಾ, ಮಕ್ಕಳೇ ತಮ್ಮನ್ನ ಆತ್ಮ ಅಂತ ತಂದೆ ನೆನ್ಪು ಮಾಡ್ರಿ. ಮಾಮೇಕಮ್ ಯಾದ್ ಕರು, ತಮ್ಮನ್ನ ಆತ್ಮ ಅಂತ ತಿಳ್ಕೊಡ್ರಿ. ಗಳಿಗೆಗೂ ಬಾಬಾ ನಮ್ಮ ಮಕ್ಕಳಿಗೆ ಏನು ಮಾಡ್ತಾ ಇರ್ತಾರೆ, ನೆನಪನ್ನು ತರಿಸ್ತಾ ಇರ್ತಾರಲ್ವ. ಆ ನೆನಪು ತರಿಸಿದಾಗ ನಂತರ ನೋಡ್ರಿ ನಿಮ್ಮ ಚಹರೆನೇ ಏನಾಗ್ಬಿಡುತ್ತೆ, ಚೇಂಜ್ ಆಗಿಬಿಡುತ್ತೆ. ನಯನ್ ಪಾನಿ ಸೆ ಭಕ್ತಿ ಹೈ ತಬ್ ಸಮझो कुछ बुद्धि में बैठता है. ಪೇಲೆ ಏಕ್ ಬಾತ್ ಹಿ ಸಮझಾನಿ ಹೈ. ಬಾಬಾ ತಿಳಿಸ್ತಿದ್ದಾರೆ, ನಯನಗಳು ನೀರಿನಿಂದ ಹೆಂಗೆ ತವೆ ಆಗಿರುತ್ತಲ್ವ ಆ ರೀತಿ ಅಂತಾರೆ ಬಾಬಾ. ಯಾವಾಗ ತಿಳ್ಕೊಳ್ತಾರೋ ಆಗ ಅವರ ಬುದ್ಧಿಯಲ್ಲಿ ಅದೇನಾಗುತ್ತೆ, ಕುಳಿತುಕೊಳ್ಳುತ್ತೆ.
ಹಾಗಾಗಿ ಮೊಟ್ಟ ಮೊದಲನೇ ಮುಖ್ಯ ಮಾತನ್ನು ಒಂದು ಮಾತನ್ನು ನೀವು ತಿಳಿಸ್ಬೇಕು ಅಂತಾರೆ. 5 ವರ್ಷ ಪೆಹಲೆ ಭಿ ಬಾಬಾನೇ ಕಹಾ ಹೇ ಮಾಮೇಕಂ ಯಾದ್ ಕರೋ. शिव बाबा आया था तब तो शिव जयंती मनाते हैं ना. भारत को स्वर्ग बनाने के लिए यह समझाया था कि मामेकम याद करो तो तुम पावन बन जाएंगे. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಮುಖ್ಯವಾಗಿರುವಂಥ ಒಂದು ಮಾತನ್ನು ತಿಳಿಸ್ಬೇಕು. 5000 ವರ್ಷದ ಮೊದಲು ಬಾಬಾ ಈ ಮಾತನ್ನು ಹೇಳಿದರು. ಯಾವುದು? ಮಾಮೇಕಂ ಯಾದ್ ಕರೋ ಅಂತ. ಬಾಬಾ ಬಂದಿದ್ದಾರೆ, ಯಾವಾಗ ಬರ್ತಾರೆ ಆವಾಗ ನಾವೆಲ್ಲ ಏನು ಮಾಡ್ತೀವಿ? ಶಿವ ಜಯಂತಿನ ಆಚರಣೆಯನ್ನು ಮಾಡ್ತೀವಿ. ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲಿಕ್ಕೆ ತಂದೆ ತಿಳಿಸಿದ್ದಾರೆ. ಭಾರತವನ್ನು ಸ್ವರ್ಗ ಮಾಡಲಿಕ್ಕೆ ಏನಂತ ತಿಳಿಸಿದರು? ಮಾಮೇಕಂ ಯಾದ್ ಕರೋ, ತಮ್ಮನ ಆತ್ಮ ಅಂತ ತಿಳಿದು ತಂದೆ ನೆನ್ಪು ಮಾಡಿರಿ, ಆಗ ತಾವೆಲ್ಲರೂ ಸಹ ಪಾವನರಾಗ್ತೀರಿ. ಚೋಟೆ ಚೋಟೆ ಬಚ್ಚಿಯಾ ಬಿ ಐಸೆ ಬೇಡ್ ಸಮझाए, ಬೇಹದ್ ಕಾ ಬಾಪ್ ಶಿವ ಬಾಬಾ ಐಸಾ ಸಮझाते हैं. ಬಾಬಾ ಅಕ್ಷರ ಬಹುತ್ ಮೀಠಾ ಹೇ. ತಂದೆ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಹ ನೀವು ಈ ರೀತಿಯಲ್ಲಿ ಕುಳಿತು ಏನು ಮಾಡಬೇಕು? ತಿಳಿಸ್ಬೇಕು. ಚಿಕ್ಕ ಚಿಕ್ಕ ಮಕ್ಕಳು ಸಹ ಈ ರೀತಿಯಲ್ಲಿ ಕುಳಿತು ತಿಳಿಸ್ರಿ. ಬೇಹದ್ದಿನ ತಂದೆ ಈ ರೀತಿ ತಿಳಿಸ್ತಾ ಇದ್ದಾರೆ. ಏನಂತ? ಬಾಬಾ ಅಕ್ಷರ ಬಹುತ್ ಮೀಠಾ ಹೇ, ಬಾಬಾ और वर्षा इतना निश्चय में बच्चों को रहना है. ಬಾಬಾ ಅನ್ನೋ ಅಕ್ಷರ ಏನಿದೆ ಎಷ್ಟು ಮಧುರ ಇದೆ. ಬಾಬಾ ಮತ್ತು ಆಸ್ತಿ, ಇಷ್ಟು ನಿಶ್ಚಯದಲ್ಲಿ ತಮ್ಮ ಮಕ್ಕಳು ಇರಬೇಕು ಅಂತಾರೆ ಬಾಬಾ. ಯಹಿ ಮನುಷ್ಯ ಸೇ ದೇವತಾ ಬನ್ನಿ ಕಿ ವಿದ್ಯಾಲಯ. ಇದೇನಾಗಿದೆ? ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲಿಕ್ಕೆ ವಿದ್ಯಾಲಯ ಆಗಿದೆ. ದೇವತೆ ಹೋತೆ ಹೇ ಪಾವನ್. अब बाप कहते अपने को आत्मा समझ मुझे याद करो मन मना ಭವ. ಬಾಬಾ ಹೇಳ್ತಿದ್ದಾರೆ, ಇದು ಮನುಷ್ಯರಿಂದ ದೇವತೆಗಳಾಗುವಂತಹ ಇದೇನಾಗಿದೆ? ವಿದ್ಯಾಲಯ ಆಗಿದೆ. ಅಂದರೆ ದೇವತೆಗಳಂದರೆ ಪಾವನರು. ಅದಕ್ಕೆ ತಂದೆ ಹೇಳ್ತಾ ಇದ್ದಾರೆ, ತಮ್ಮನ್ನ ಆತ್ಮ ಅಂತ ತಿಳಿದು ತಂದೆ ನೆನ್ಪು ಮಾಡ್ರಿ. ಮನ್ ಮನ ಭವ. ಅಕ್ಷರ ಸುನೇ ಹೇ ನಾ ಸುನೇ ಹೋ ತೋ ಬಾಪ್ ಸುನಾತೆ ಹೇ. बाप कहते मैं हूँ पतित पावन हूँ, मुझे याद करो तो तुम्हारे काद निकल जाए और सतो प्रधान बन जाएंगे. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಏನು ಹೇಳ್ತಾ ಇದ್ದಾರೆ? ಈ ಅಕ್ಷರವನ್ನು ಕೇಳಿದೇನೆ ಇರಲಿ, ಆದರೆ ಬಾಬಾ ಅಂತೂ ತಿಳಿಸ್ತಾರಲ್ವ. ಬಾಬಾ ಹೇಳ್ತಿದ್ದಾರೆ, ನಾನು ಪತಿತ ಪಾವನನಾಗಿದ್ದೀನಿ. ನನ್ನನ್ನು ನೆನಪು ಮಾಡೋದ್ರಿಂದ ನಿಮ್ಮ ಎಲ್ಲ ತುಕ್ಕು ಎಲ್ಲ ಪಾಪಗಳು ನಾಶ ಆಗ್ತವೆ. ಆಗ ತಾವು ಸತೋಪ್ರಧಾನರಾಗ್ತೀರಿ ಅಂತಾರೆ ಬಾಬಾ. मेहनती या है ज्ञान के लिए तो सब कहा देते हैं, बहुत अच्छा है, फर्स्ट क्लास ज्ञान है, परंतु प्राचीन युग के बाद कोई जानते ही नहीं है. ತಂದೆ ತಿಳಿಸ್ತಾರೆ, ಇದರಲ್ಲೇ ಪರಿಶ್ರಮ. ಈಗ ನೋಡ್ರಿ, ಜ್ಞಾನ ಅಂತೂ ಎಲ್ಲರೂ ಹೇಳ್ತಾರಲ್ವ, ಜ್ಞಾನ ಅಂತೂ ಬಹಳ ಚೆನ್ನಾಗಿದೆ, ಅದ್ಭುತವಾಗಿರುವಂಥ ಜ್ಞಾನ ಅಂತ ಹೇಳ್ತಾರೆ. ಆದರೆ ಪ್ರಾಚೀನ ಯೋಗದ ಮಾತು ಯಾರಿಗೂ ಗೊತ್ತೇ ಇಲ್ಲ ಅಂತಾರೆ ಬಾಬಾ. पावन होने के बाद तुम सुनाते हो तो भी समझते नहीं. ನೀವು ಪಾವನರಾಗುವಂಥ ಮಾತುಗಳನ್ನು ಎಷ್ಟೇ ತಿಳಿಸ್ರಿ, ಆದರೆ ಅವ್ರು ಏನು ಮಾಡೋದಿಲ್ಲ? ಕೇಳೋದಿಲ್ಲ, ತಿಳ್ಕೊಳ್ಳೋದಿಲ್ಲ. ಬಾಪ್ कहते तुम सब पतित तमो प्रधान बन गए हो, अब अपने को आत्मा समझ मुझे याद करो. ಈಗ ತಂದೆ ಹೇಳ್ತಿದ್ದಾರೆ, ನೀವೆಲ್ಲರೂ ಪತಿತ ತಮೋ ಪ್ರಧಾನರಾಗಿದ್ದೀರಿ. ಅದಕ್ಕೆ ಪಾವನರ ಅಥವಾ ಸುತೋಪ್ರಧಾನರಾಗಲಿಕ್ಕೆ ತಮ್ಮನ್ನು ಆತ್ಮ ಅಂತ ತಿಳಿದು ಏನು ಮಾಡಿರಿ? ತಂದೆಯನ್ನು ನೆನ್ಪು ಮಾಡಿರಿ ಅಂತಾರೆ. असल तुम आत्मा है मेरे साथ थे ना, मुझे तुम बुलाते भी हो ओ गॉड फादर आओ, अब मैं आया हूँ, तुम मेरे मत पर चलो. ತಂದೆ ತಿಳಿಸ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ? ನಿಜವಾಗಿ ನೀವೆಲ್ಲ ಆತ್ಮಗಳು ನನ್ನ ಜೊತೆಯಲ್ಲಿ ಇರುವಂಥವ್ರು. ನೀವೇ ಏನು ಮಾಡ್ತೀರ? ನನ್ನನ್ನು ಕರಿತೀರ. ಏನಂತ? ಏ ಭಗವಂತ, ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡುವಂಥ. ಈಗ ನಾನು ಬಂದಿದ್ದೀನಿ ಅಂದಮೇಲೆ ನೀವು ನನ್ನನ್ನು ಕರೆದಿದ್ದೀರಿ, ನಾನು ಬಂದಿದ್ದೀನಿ ಅಂದಮೇಲೆ ನೀವೇನು ಮಾಡಬೇಕು? ನನ್ನ ಶ್ರೀಮತದ ಅನುಸಾರವಾಗಿ ನಡೀರಿ ಅಂತಾರೆ ಬಾಬಾ. ಯಹಿ ಪತಿ ಸೆ ಪಾವನ್ ಹೋನೆ ಕಿ ಮತ್, ಮೇ ಹೂँ सर्वशक्तिमान एवर पावन, अब तुम मुझे याद करो, इनको ही प्राचीन राज्यों कहा जाता है. तुम धंधे आदि में बल रहो, बाल बच्चे आदि भी बल संभालो, ಶಿವ ಬುದ್ಧಿ ಯೋಗ. ತಂದೆ ನಮ್ಮ ಮಕ್ಕಳಿಗೆ ಹೇಳ್ತಿದ್ದಾರೆ, ನಾನಂತೂ ಏನಾಗಿದ್ದೀನಿ, ನೀವೆಲ್ಲ ನನ್ನನ್ನು ಕರಿತೀರಲ್ವ ಪತಿತ ಪಾವನ ಬಾ ಅಂತ. ಅಂದಮೇಲೆ ನನ್ನ ಮತದಂತೆ ನಡೆಯಿರಿ.
ಈಗ ಪತಿತರಿಂದ ಪಾವನರಾಗಲಿಕ್ಕೆ ಇದು ಮತ ಆಗಿದೆ. ನಾನು ಸರ್ವಶಕ್ತಿವಂತ, ಸದಾ ನಾನೇನಾಗಿರ್ತೀನಿ, ಪಾವನ ಇದ್ದೀನಿ. ನೀವು ನನ್ನ ನೆನ್ಪು ಮಾಡಿರಿ. ಇದಕ್ಕೆ ಪ್ರಾಚೀನ ರಾಜಯೋಗ ಅಂತ ಹೇಳಲಾಗತ್ತೆ. ಭಲೆ ನೀವು ಕೆಲಸ ಕಾರ್ಯಗಳನ್ನು ಮಾಡಿರಿ, ಮಕ್ಕಳು ಮರಿಯನ್ನು ನೀವು ಸಂಭಾಲನೆ ಮಾಡಿರಿ, ಆದರೆ ಕೇವಲ ನಿಮ್ಮ ಬುದ್ಧಿಯೋಗ ಏನಿರಬೇಕು, ಎಲ್ಲದರಿಂದ ತೆಗೆದು ಒಬ್ಬ ತಂದೆಯೊಂದಿಗೆ ಜೋಡಣೆ ಮಾಡಬೇಕು ಅಂತಾರೆ. ಯಹೇ ಸಬ್ಸೆ ಮುಖ್ಯ ಬಾತು, ಇದು ಎಲ್ಲದಕ್ಕಿಂತ ಮುಖ್ಯವಾಗಿರುವಂಥ ಮಾತು. ಎಲ್ಲದರಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯೊಂದಿಗೆ ಜೋಡಣೆ ಮಾಡೋದು. यह ना समझो तो गोया कुछ भी नहीं समझा, ज्ञान के लिए तो कहते बहुत अच्छा ज्ञान देते हो, पवित्र भी अच्छी है, परंतु हम पवित्र कैसे बने. ತಂದೆ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ನೀವು ಎಷ್ಟೇ ತಿಳಿಸಿರೋ ಅವ್ರು ಏನು ಮಾಡೋದಿಲ್ಲ, ತಿಳ್ಕೊಳ್ಳೋದೇ ಇಲ್ಲ. ಇದರ ಜ್ಞಾನಕ್ಕಾಗಿ ಹೇಳ್ತಾರೆ, ಬಹಳ ಚೆನ್ನಾಗಿದೆ ರೀ ನಿಮ್ಮ ಜ್ಞಾನ, ಪವಿತ್ರರಾಗಿರೋದು ಬಹಳ ಒಳ್ಳೆಯದು, ಆದರೆ ನಾವು ಹೆಂಗೆ ಪವಿತ್ರರಾಗೋದು. हमेशा के लिए यह बातें समझती नहीं. देवता हमेशा पवित्रते है ना, वह कैसे बने, यह बात पहले पहले समझानी है. बाप कहते मुझे याद करो, याद से ही पाप मिट जाएगी और तुम देवता बन जाएंगे. ಬಾಬಾ ತಿಳಿಸ್ತಿದ್ದಾರೆ. ಈ ಮಾತನ್ನು ಯಾರೂ ಸಹ ಏನು ಮಾಡಿರಲಿಲ್ಲ, ತಿಳ್ಕೊಂಡಿರಲಿಲ್ಲ. ಬಾಬಾ ಹೇಳ್ತಿದ್ದಾರೆ, ದೇವತೆಗಳು ಏನಿದ್ರು, ಪವಿತ್ರರಿದ್ದರು. ಅವರು ಹೇಗಾದರು, ಈ ಮಾತನ್ನು ಮೊಟ್ಟ ಮೊದಲು ಏನು ಮಾಡಬೇಕು, ತಿಳಿಸ್ಕೊಡ್ಬೇಕು. ಬಾಬಾ ಹೇಳ್ತಿದ್ದಾರೆ, ನೀವು ನನ್ನ ನೆನ್ಪು ಮಾಡಿರಿ. ನೆನಪಿನಿಂದಲೇ ಎಲ್ಲ ಪಾಪಗಳೇನಾಗ್ತವೆ, ಕಟ್ಟಾಗ್ತವೆ. ತಾವೇನಾಗ್ತೀರಾ, ದೇವತೆಗಳಾಗ್ತೀರಾ ಅಂತಾರೆ ಬಾಬಾ. ಅಚ್ಚ मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सर. स्वयं को गर्भ से साकार बनने के लिए बाप से अविनाशी ज्ञान रत्न लेनी है. यह एक एक रत्न लाखों रुपए का है. इनकी वैल्यू जानकर पढ़ाई पढ़नी है. यह पढ़ाई सोर्स ऑफ इनकम है. इससे ऊंच पद पाना है. ಬಾಬಾ ಧಾರಣೆ ಮಾಡಿಕೊಳ್ಳಿಕ್ಕಾಗಿ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಸ್ವಯಂನ ಬಡವರಿಂದ ಸಾಹುಕಾರರನ್ನಾಗಿ ಮಾಡಿಕೊಳ್ಳಿಕ್ಕೆ, ತಂದೆಯಿಂದ ಅವಿನಾಶಿ ಜ್ಞಾನರತ್ನಗಳನ್ನು ತೆಗೆದುಕೊಳ್ಬೇಕು. ಒಂದೊಂದು ಜ್ಞಾನರತ್ನವು ಲಕ್ಷಾಂತರ ರೂಪಾಯಿದ್ದಾಗಿದೆ. ಅದರ ವ್ಯಾಲ್ಯೂವನ್ನು ತಿಳ್ಕೊಂಡು ಶಿಕ್ಷಣವನ್ನು ಓದಬೇಕು. ಏಕೆಂದರೆ ಈ ಶಿಕ್ಷಣ ಏನಾಗಿದೆ, ಅತ್ಯಮೂಲ್ಯವಾದಂಥ ಸಂಪಾದನೆ ಆಗಿದೆ. ಈ ಸಂಪಾದನೆಯಿಂದಲೇ ತಾವು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತೀರಿ. ಸ್ವಯಂನ ಬಡವರಿಂದ ಸಾಹುಕಾರರನ್ನಾಗಿ ಮಾಡಿಕೊಳ್ಳಿಕ್ಕೆ ತಂದೆಯಿಂದ ಅವಿನಾಶಿ ಜ್ಞಾನರತ್ನಗಳನ್ನು ತೆಗೆದುಕೊಳ್ಬೇಕು. ಏಕೆಂದರೆ ಇದು ಒಂದೊಂದು ರತ್ನವೂ ಸಹ ಲಕ್ಷಾಂತರ ರೂಪಾಯಿದ್ದಾಗಿದೆ. ಇದರ ವ್ಯಾಲ್ಯೂವನ್ನು ತಿಳ್ಕೊಂಡು ತಾವು ಈ ಶಿಕ್ಷಣವನ್ನು ಓದಬೇಕು. ಏಕೆಂದರೆ ಈ ಶಿಕ್ಷಣ ಏನಾಗಿದೆ, ಅತ್ಯಮೂಲ್ಯ ಸಂಪಾದನೆಯಾಗಿದೆ. ಈ ಸಂಪಾದನೆಯಿಂದಲೇ ತಾವು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿ ಅಂತಾರೆ. ಎರಡನೇದು, ರಾಮ್ ಸಂಪ್ರದಾಯ में आने के लिए संपूर्ण पवित्र जो एक बाप है उसके संग करना है. कुसंग से सदा दूर रहना है. सबसे बुद्धियोग अटकर एक बाप में लगाना है. ರಾಮನ ಸಂಪ್ರದಾಯದಲ್ಲಿ ಬರಲಿಕ್ಕಾಗಿ ಸಂಪೂರ್ಣ ಪವಿತ್ರ ಒಬ್ಬ ತಂದೆ ಇದ್ದಾರೆ. ಅವರೊಬ್ಬರ ಸಂಘವನ್ನೇ ಮಾಡಬೇಕು. ಕುಸ್ಸಂಗದಿಂದ ದೂರ ಇರಬೇಕು. ಎಲ್ಲದರಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯೊಂದಿಗೆ ಜೋಡಣೆ ಮಾಡಬೇಕು. ರಾಮನ ಸಂಪ್ರದಾಯದಲ್ಲಿ ಬರಲಿಕ್ಕೆ ಸಂಪೂರ್ಣ ಪವಿತ್ರ ಒಬ್ಬ ತಂದೆಯಾಗಿದ್ದಾರೆ. ಅವರೊಬ್ಬರ ಸಂಘವನ್ನೇ ಮಾಡಬೇಕು. ಕೆಟ್ಟ ಸಂಘದಿಂದ, ಕುಸ್ಸಂಗದಿಂದ ದೂರ ಇರಬೇಕು. ಎಲ್ಲದರಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯಲ್ಲಿಗೆ ಜೋಡಣೆ ಮಾಡಬೇಕು. वरदान. शक्तिशाली याद द्वारा सेकंड में पदमों की कमाई जमा करने वाले ಪದಂ ಭಾಗ್ಯಶಾಲಿಗಳಾಗಿ. ಬಾಬಾ ವರದಾನದಲ್ಲಿ ತಿಳಿಸ್ತಾ ಇದ್ದಾರೆ, ಶಕ್ತಿಶಾಲಿ ನೆನಪಿನ ಮೂಲಕ ಸೆಕೆಂಡಿನಲ್ಲಿ ಪದಮದ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಪದಂ ಭಾಗ್ಯಶಾಲಿಗಳಾಗಿ ಅಂತಾರೆ ಬಾಬಾ. आपकी याद इतने शक्तिशाली हो जो एक सेकंड की याद से पदमों की कमाई हो जमा हो जाए.
जिनकी हर कदम में पदम हो तो कितने पदम जमा हो जाएगा। इसलिए कहा जाता है ಪದಮ ಪದಂ ಭಾಗ್ಯಶಾಲಿ. ಬಾಬಾ ವರದಾನದ ವಿವರಣೆಯಲ್ಲಿ ತಿಳಿಸ್ತಿದ್ದಾರೆ, ತಮ್ಮ ನೆನಪು ಇಷ್ಟು ಶಕ್ತಿಶಾಲಿ ಆಗಬೇಕು, ಒಂದೇ ಸೆಕೆಂಡಿನ ನೆನಪಿನಿಂದ ಪದಮದಷ್ಟು ಸಂಪಾದನೆ ಜಮಾ ಆಗಬೇಕು ಅಂತಾರೆ ಬಾಬಾ. ಹಿಂಗೆ ಪ್ರತಿ ಹೆಜ್ಜೆಯಲ್ಲೂ ಪದಮ ಇದೆ, ಹಾಗಾದರೆ ಎಷ್ಟು ಪದಮ ಜಮಾ ಆಗಬೇಕಾಗಾದರೆ ಅದಕ್ಕೆ ಹೇಳಲಾಗತ್ತೆ ಪದಮ ಪದಂ ಭಾಗ್ಯಶಾಲಿಗಳಂತ. जब किसी की अच्छी कमाई होते हैं तो उसके चेहरे के फलक ही और हो जाते हैं, तो आपके शक्ल से भी पदमों की कमाई का नशा दिखाई दे. ತಂದೆ ತಿಳಿಸ್ತಾ ಇದ್ದಾರೆ, ಯಾವುದೇ ಒಳ್ಳೆಯ ಸಂಪಾದನೆ ಆಗ್ತಿದೆ ಅಂತಂದರೆ ಅವ್ರ ಮುಖದಲ್ಲಿ ಎಷ್ಟೊಂದು ಹೊಳಪಿರುತ್ತಲ್ವ, ಎಷ್ಟೊಂದು ಹೊಳಪು ಕಾಣ್ತಾ ಇರುತ್ತೆ. ಅದೇ ತಮ್ಮ ಒಂದು ಮುಖದಿಂದ ಪದಮದಷ್ಟು ಸಂಪಾದನೆ ನಶೆ ಏನಾಗಬೇಕು, ಅದು ಸ್ಥೂಲವಾದಂಥ ಸಂಪಾದನೆಗೆ ಆ ರೀತಿ ಆಗ್ತಿದೆ ಅಂದಮೇಲೆ ತಮ್ಮದು ಅವಿನಾಶಿಯಾಗಿರುವಂಥದ್ದು. ಹಾಗಾಗಿ ತಮ್ಮ ಮುಖದಲ್ಲಿ ಪದಮದಷ್ಟು ಸಂಪಾದನೆಯ ನಶೆ ಏನಾಗಬೇಕು, ಕಂಡುಬರಬೇಕು ಅಂತಾರೆ ಬಾಬಾ. ऐसा रूहानी नशा रूहानी ಖುಷಿ ಹೋ ಜೋ ಅನುಭವ ಕರೇಗಿ ಯಾ ನ್ಯಾರೆ ಲೋಗ್ ಹೇ. ತಂದೆ ತಿಳಿಸ್ತಿದ್ದಾರೆ, ಈಗ ನಮ್ಮ ಮುಖದಲ್ಲಿ ಏನು ಕಾಣ್ತಿರಬೇಕು, ಆತ್ಮಿಕವಾದಂಥ ನಶೆ, ಆತ್ಮಿಕವಾದಂಥ ಖುಷಿ ಈ ರೀತಿ ಅನುಭವ ಮಾಡಲಿ. ಆಗ ಅವ್ರಿಗೆ ಗೊತ್ತಾಗುತ್ತೆ ಇವ್ರು ಏನಾಗಿದ್ದಾರೆ, ಎಲ್ಲದರಿಂದನೂ ಸ್ಥೂಲವಾದಂಥದ್ರಿಂದ ಏನಾಗಿದ್ದಾರೆ, ನ್ಯಾರ ಆಗಿದ್ದಾರೆ ಅಂತ. ಸ್ಲೋಗನ್, ಡ್ರಾಮಾ ಮೇ ಸಬ್ ಅಚ್ಚಾ ಹಿ ಹೋನಾ ಹೈ, ಈ ಸ್ಮೃತಿ ಸೆ ಬೇಫಿಕರ್ ಬಾದಶಾ ಬನೋ. ಬಾಬಾ ಸ್ಲೋಗನಲ್ಲಿ ತಿಳಿಸ್ತಿದ್ದಾರೆ, ಈ ಡ್ರಾಮಾದಲ್ಲಿ ಏನೆಲ್ಲ ಒಳ್ಳೆಯದಾಗ್ತಾ ಇದೆ, ಈ ಡ್ರಾಮಾದಲ್ಲಿ ಎಲ್ಲವೂ ಸಹ ಏನಾಗಿದೆ, ಒಳ್ಳೆಯದೇ ಆಗಲಿದೆ, ಒಳ್ಳೆಯದೇ ಆಗ್ತದೆ, ಒಳ್ಳೆಯದೇ ಇದೆ. ಈ ಸ್ಮೃತಿಯಿಂದ ತಾವು ಏನಾಗ್ರಿ, ನಿಶ್ಚಿಂತ ಚಕ್ರವರ್ತಿಗಳಾಗ್ರಿ. ಈ ಡ್ರಾಮಾದಲ್ಲಿ ಏನೆಲ್ಲ ನಡೀತಾ ಇದೆ, ಏನೆಲ್ಲ ಆಗ್ತಾಯಿದೆ ಎಲ್ಲವೂ ಸಹ ಏನಾಗಿರಬೇಕು, ಒಳ್ಳೆಯದೇ ಆಗಿರಬೇಕು, ಒಳ್ಳೆಯದೇ ಆಗಿರುತ್ತೆ. ಈ ರೀತಿ ತಮ್ಮ ಸ್ಮೃತಿಯಲ್ಲಿದ್ದಾಗ ತಾವು ನಿಶ್ಚಿಂತ ಚಕ್ರವರ್ತಿಗಳಾಗ್ತೀರಿ. ತಮ್ಮ ಸ್ಮೃತಿಯಿಂದ ನಿಶ್ಚಿಂತ ಚಕ್ರವರ್ತಿಗಳಾಗ್ರಿ. ಯಾವ ಸ್ಮೃತಿಯಿಂದ, ಡ್ರಾಮಾದಲ್ಲಿ ಎಲ್ಲವೂ ಸಹ ಒಳ್ಳೆಯದೇ ಆಗಿರಬೇಕು, ಎಲ್ಲ ಒಳ್ಳೆಯದೇ ಆಗುತ್ತೆ, ಎಲ್ಲ ಒಳ್ಳೆಯದೇ ಇದೆ. ಈ ಒಂದು ಸ್ಮೃತಿಯಿಂದ ತಾವು ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗ್ರಿ ಅಂತ ಬಾಬಾ ಇವತ್ತಿನ ಮಹಾವಾಕ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.
ಬಾಬಾ ನಿನ್ನ ನೆನಪಲಿ ಪಡೆದೆನು ಪ್ರೀತಿಯ ಪಾರವ. ನಿನ್ನಯ ಪ್ರೀತಿಯು ಈ ಜೀವನವ ಮಾಡಿದೆ ಜ್ಞಾನ ಶೃಂಗಾರವ. ಶಿವ ಬಾಬಾ ನಿನ್ನ ನೆನಪಲಿ ಅಗಣಿತ ಮಹಿಮೆಯ ನಿನ್ನಯ ನಯನದಿ ನೀನೆ ಮಗೆ ತೋರಿಸುತ್ತಿರುವೆ. ನಿನ್ನಯ ನೆನಪು ಮಾಡಿದ ಕ್ಷಣದಲ್ಲಿ ನನ್ನಯ ಬಳಿ ನೀ ಸಾರುತ್ತಿಹೆ. ಜೀವನದ ನನ್ನ ಕನಸುಗಳೆಲ್ಲ ಜೀವನದ ನನ್ನ ಕನಸುಗಳೆಲ್ಲ ಮಾಡಿದಿನಿ ಸಾಕಾರವ. ಮಾಡಿದಿನಿ ಸಾಕಾರವ. ಶಿವ ಬಾಬಾ ನಿನ್ನ ನೆನಪಲಿ ಪಡೆದೆನು ಪ್ರೀತಿಯ ಪಾರವ. ನಿನ್ನಯ ಪ್ರೀತಿಯು ಈ ಜೀವನವ ಮಾಡಿದೆ ಜ್ಞಾನ ಶೃಂಗಾರವ. ಶಿವ ಬಾಬಾ ನಿನ್ನ ನೆನಪಲಿ ಪಡೆದೆನು ಪ್ರೀತಿಯ ಪಾರವ. ನಿನ್ನ ಪ್ರೀತಿಯಲಿ ನಾ ಮುಳುಗಿಹೆನು. ನೀನೇ ನನ್ನ ಸಂಸಾರವು. ಶಿವ ಬಾಬಾ ನಿನ್ನ ನೆನಪಲಿ ನಿನ್ನ ಬಳಿ ನಾನು ಬಂದೆ. ನಿನ್ನ ಕಂಡಂದಿನಿಂದ ನಿನ್ನ ಬಳಿ ನಾನು ಬಂದೆ. ನಿನ್ನ ಕಂಡಂದಿನಿಂದ ಪಡೆದು ನಿನ್ನನ್ನು ಬಾಬಾ ಬೇರಾವ ಬಯಕೆಯಿಲ್ಲ. ನಿನ್ನ ಬಳಿ ನಾನು ಬಂದೆ. ನಿನ್ನ ಕಂಡಂದಿನಿಂದ
ಶಿಕ್ಷಕನು ಗುರುವು ನೀನೇ, ನೀನಲ್ಲದೆ ಬೇರಾರಿಲ್ಲ, ನೀನೇ ನನ್ನ ಅಂಬಿಗ. ಪಡೆದು ನಿನ್ನನ್ನು ಬಾಬಾ ಬೇರಾವ ಬಯಕೆಯಿಲ್ಲ, ನಿನ್ನ ಬಳಿ ನಾನು ಬಂದೆ, ನಿನ್ನ ಕಂಡಂದಿನಿಂದ. ಖುಷಿಯು ಜಗದ ಬಾಬಾ ನಿನ್ನಿಂದ ದೊರೆಯುತ್ತಿಹುದು, ಖುಷಿಯು ಜಗದ ಬಾಬಾ ನಿನ್ನಿಂದ ದೊರೆಯುತ್ತಿಹುದು. ಉತ್ಸಾಹಗಳ ಮೊಗ್ಗು ನಿನ್ನಿಂದ ಅರಳುತ್ತಿಹುದು, ಭಾಗ್ಯಶಾಲಿಗಳೇ ಪಡೆಯುವರು ಈ ಸುಂದರ ಶಿವ ಮಿಲನವನು. ಪಡೆದು ನಿನ್ನನ್ನು ಬಾಬಾ ಬೇರಾವ ಬಯಕೆಯಿಲ್ಲ, ನಿನ್ನ ಬಳಿ ನಾನು ಬಂದೆ, ನಿನ್ನ ಕಂಡಂದಿನಿಂದ. ಆನಂದ ತುಂಬಿದ ನೆನಪು, ಅತೀಂದ್ರಿಯದ ಈ ಸುಖವು, ಆನಂದ ತುಂಬಿದ ನೆನಪು, ಅತೀಂದ್ರಿಯದ ಈ ಸುಖವು, ನಿನ್ನ ಮಿಲನದ ಮಸ್ತಿಯ ರಸವು ಬಹಳ ವಿಚಿತ್ರವು. ನನ್ನ ರೋಮ ರೋಮ ಹಾಡಿಹುದು ನಿನ್ನ ಮಿಲನ ತರಂಗ. ಪಡೆದು ನಿನ್ನನ್ನು ಬಾಬಾ ಬೇರಾವ ಬಯಕೆಯಿಲ್ಲ, ನಿನ್ನ ಬಳಿ ನಾನು ಬಂದೆ, ನಿನ್ನ ಕಂಡಂದಿನಿಂದ, ನಿನ್ನ